ವೀಕ್ಷಕರೇ, ಇದು ಗೋವಾ ಅಲ್ಲ ಅಥವಾ ಶ್ರೀಲಂಕಾನೂ ಅಲ್ಲ. ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಕಸಿನೋ ಏನು ಜೂಜಾಟದ ಒಂದು ಬಹಳ ವಿಭಿನ್ನ ರೀತಿಯಲ್ಲಿ ಹೆಣ್ಣು ಮಕ್ಕಳುಗಳನ್ನ ಮುಂದೆ ಇಟ್ಟು ಮದ್ಯಪಾನಗಳನ್ನ ಸೇವನೆಯನ್ನ ಉಚಿತವಾಗಿ ನೀಡ್ತಾ ಏನು ಒಂದು ಜೂಜಾಟಕ್ಕೆ ಯುವಕರನ್ನ ಹುಡುಗರನ್ನ ಸೆಳೆಯುವಂತ ಕೆಲಸ ಆಗುತ್ತೆ. ಇದು ಯಾವುದೋ ಗೋವಾದಲ್ಲಿ ಅಥವಾ ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಕೆಲಸ ಅಲ್ಲ. ಕರ್ನಾಟಕದ ವಿಜಯನಗರದ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಇದೀಗ ಬೆಳಕಿಗೆ, ಈ ಒಂದು ಆತಂಕಕಾರಿ ಸುದ್ದಿ ಬೆಳಕಿಗೆ ಬಂದಿದೆ. ಯುವಕರನ್ನ ವಂಚನೆ ಮಾಡುವಂತಹ ಒಂದು ಉದ್ದೇಶದಿಂದ ಒಬ್ಬ ಕಿಂಗ್ ಪಿನ್ ಭರತ್ ಈ ಒಂದು ಕೆಸಿನೋಗಳಿಗೆ ಕರ್ಕೊಂಡು ಹೋಗ್ತೀನಿ, ಯುವಕರನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ ಅಂತ ಹಣವನ್ನ ಇಸ್ಕೊಂಡು ಮೋಸ ಮಾಡ್ತಾ ಇರುವಂತಹ ಸುದ್ದಿ ಇದೀಗ ಬೆಳಕಿಗೆ ಬಂದಿದೆ ವಿಜಯನಗರದಲ್ಲಿ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡೋಣ. ವಿಜಯನಗರದಲ್ಲಿ ಕೆಸಿನೋ ಇವೆಂಟ್ ದಂಧೆ ಬಹಿರಂಗ. ಎಸ್, ಇದು ಯುವಕರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡುವಂತಹ ಒಂದು ಉದ್ದೇಶದಿಂದ ನಡೆಸ್ತಾ ಇರುವಂತಹ ಒಂದು ಸಂಗತಿ ಇದೀಗ ಭರತ್ ಎಂಬಾತ ಈ ಒಂದು ದಂಧೆಯ ರೂವಾರಿ ಎಂದು ಹೇಳಲಾಗ್ತಾ ಇದೆ. ವಿಜಯನಗರದಲ್ಲಿ ಪೋಷಕರಿಂದ ಆಸ್ತಿಯನ್ನ ಕಬಳಿಸುವಂತಹ ಒಂದು ಹುನ್ನಾರ, ಬಡ ಯುವಕರನ್ನ ಮಧ್ಯಮ ವರ್ಗದ ಹುಡುಗರನ್ನ ಟಾರ್ಗೆಟ್ ಮಾಡಿ ಅವರ ಆಸ್ತಿಯನ್ನ ಬರೆಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಎಸ್, ಸೋನು ಲಂಬಾಣಿ ಅವರಿಂದ ಇದೀಗ ದೂರನ್ನ ದಾಖಲಿಸಲಾಗ್ತಾ ಇದೆ. ಸೋನು ಲಂಬಾಣಿ ಅವರು ಈ ಒಂದು ವಿಷಯವನ್ನ ಬೆಳಕಿಗೆ ತಂದಿದ್ದಾರೆ. ಇದು ಶ್ರೀಲಂಕಾ ಅಲ್ಲ ಅಥವಾ ಗೋವಾ ಅಲ್ಲ, ಕರ್ನಾಟಕದ ವಿಜಯನಗರದ ಜಿಲ್ಲೆಯಲ್ಲಿ ಬಡ ಯುವಕರನ್ನ ಮಧ್ಯಮ ವರ್ಗದ ಯುವಕರನ್ನ ಟಾರ್ಗೆಟ್ ಮಾಡಿ ಕಸಿನೋಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಜೂಜಾಟವನ್ನ ಕಲಿಸುವಂತಹ ಪ್ರಯತ್ನ ಇದೀಗ ಕರ್ನಾಟಕದ ವಿಜಯನಗರದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಒಂದು ಆತಂಕಕಾರಿ ಸುದ್ದಿನೇ. ಎಸ್, ಇದರ ಹಿಂದೆ ಯಾರ್ಯಾರಿದ್ದಾರೆ, ಮಾಸ್ಟರ್ ಮೈಂಡ್ ಭರತ್ ಎಂಬ ವ್ಯಕ್ತಿಯ ಹೆಸರು ಇದೀಗ ಕೇಳಿ ಬರ್ತಾ ಇದೆ. ಸೋನು ಲಂಬಾಣಿ ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೂರನ್ನ ದಾಖಲು ಮಾಡಿ ಪೋಷಕರಿಂದ ಅವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಬಡ ಯುವಕರುಗಳು, ಮಧ್ಯಮ ವರ್ಗದ ಯುವಕರುಗಳಿಗೆ ಗೋವಾಗೆ ಕರ್ಕೊಂಡು ಹೋಗ್ತೀವಿ, ಕಸಿನೋಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಫ್ಲೈಟ್ ಟಿಕೆಟ್ಗಳಿಗೆ ದುಡ್ಡನ್ನ ಇಸ್ಕೊಂಡು ಈಗ ಯಾವ ಫ್ಲೈಟು ಇಲ್ಲ, ಗೋವಾನೂ ಇಲ್ಲ, ಶ್ರೀಲಂಕಾ ಇಲ್ಲ, ವಂಚನೆ ಮಾಡ್ತಾ ಇರುವಂತಹ ಆರೋಪ ಇದೀಗ ಕೇಳಿ ಬಂದು ಇದೀಗ ಈ ವ್ಯಕ್ತಿಯನ್ನ ಬಂಧಿಸುವಂತಹ ಕಾರ್ಯ ಇದೀಗ ಪ್ರಾರಂಭ ಆಗಿದೆ. ಸೋನು ಲಂಬಾಣಿ ಸಮಾಜ ಸೇವಕರು ಈ ಒಂದು ಆರೋಪವನ್ನ ಮಾಡಿ ದೂರನ್ನ ದಾಖಲು ಮಾಡಿದ್ದಾರೆ. ಜೂಜಾಟಕ್ಕೆ ಬಡ ಯುವಕರನ್ನ ಹಾಗೂ ಮಧ್ಯಮ ವರ್ಗದ ಯುವಕರನ್ನ ಸೆಳೆಯುವಂತ ಕೆಲಸ, ಉಚಿತವಾಗಿ ಮದ್ಯ ಸೇವನೆಯನ್ನ ನೀಡ್ತಾ ಹೆಣ್ಣು ಮಕ್ಕಳ ಆ ಒಂದು ಆಸೆಯನ್ನ ತೋರಿಸ್ತಾ ಈ ಒಂದು ಜೂಜಾಟಕ್ಕೆ ಸೆಳೆಯುವಂತಹ ಕೆಲಸ ಬೇರೆ ಯಾವುದೋ ಅಕ್ಕಪಕ್ಕ ರಾಜ್ಯ ಅಲ್ಲ, ದೇಶ ಅಲ್ಲ, ನಮ್ಮ ಕರ್ನಾಟಕದ, ಅದು ಉತ್ತರ ಕರ್ನಾಟಕದ ವಿಜಯನಗರದಲ್ಲೂ ಇದು ಪ್ರಾರಂಭ ಆಗೋಗಿದೆ ಅಂತಂದ್ರೆ ನಿಜಕ್ಕೂ ಒಂದು ಆತಂಕಕಾರಿ ಸಂಗತಿನೇ. ಎಸ್, ಇದ್ರ ಬಗ್ಗೆ ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿದ್ದಾರೆ ಸಮಾಜ ಸೇವಕರಾದಂತಹ ಸೋನು ಲಂಬಾಣಿ ಅವರು ಇದೀಗ ಮಾತನಾಡುವಂತ ನೋಡ್ತಾ ಇದೀವಿ. ಇದೆ. ಇವ್ರಿಗೆ ಹಲವಾರು ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿರುವಂತಹ ದಾಖಲಾತಿಗಳು ಇದಾವೆ. ಟಿವಿಗಳು ಚಾನೆಲ್ ಬಂದಿರೋಕ್ಕಿಂತ ನಿಮಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಭರತ್ ಮಾಡಿರುವಂತ ಫ್ಲೈಟ್ ಟಿಕೆಟ್ ಇದೆ, ಮೇಲಲ್ಲಿ ಅವನ ಹೆಸರು ಮೇಲೆ ಮೇಲಲ್ಲಿ ಮಾಡಿರುವಂತ ಫ್ಲೈಟ್ ಟಿಕೆಟ್ಗಳು ಇದಾವೆ. ಮತ್ತೆ ಅವನು ನೇಪಾಳಲ್ಲಿ ಕರ್ಕೊಂಡು ಹೋಗಿರುವಂತ ಅದರಿಂದ ಯಾರಿಗಾದ್ರೂ ಇದು ಸಮಸ್ಯೆ ಬಂದವರು ಈ ತರ ಏನಾದ್ರು ಪೇರೆಂಟ್ಸ್ ಬಂದು ನಿಮ್ಮಲ್ಲಿ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ? 2-3 ಕಂಪ್ಲೇಂಟ್ ಆಗಿದ್ದಾವೆ, ದಾಖಲಾತಿ ಇದಾವೆ. ಆ ದಾಖಲಾತಿ ಎಲ್ಲ ನಾನು SP ಅವ್ರಿಗೆ ಕೊಟ್ಟಿದ್ದೀನಿ. SP ಅವ್ರು ಕಾನೂನು ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಇನ್ನು ಒಂದು 2 ದಿನದಲ್ಲಿ ಅವ್ರ ಮೇಲೆ FIR ಆಗ್ತೀನಿ, ಕಾನೂನು ಕ್ರಮ ತಗೊಂತೀನಿ ಅಂತ ನಮ್ಮ SP ಅವರು. ಭರತ್ ಅನ್ನೋ ವ್ಯಕ್ತಿ ಎಲ್ಲಿ ಅವ್ರು ಸರ್? ಅವರು ಭರತ್ ಅನ್ನುವಂಥ ವ್ಯಕ್ತಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದವರು. ಅವ್ರ ಮಿಸ್ಸಸ್ 7ನೇ ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ಇದು ಮುಂದಿನದಾಗಿ ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ನಾವು ಇನ್ನ ಡೆಲ್ಲಿ ಮಟ್ಟಕ್ಕೆ ಹೋಗ್ಬೇಕು. ಇದು ಸೆಕ್ಷನಲ್ಲೂ ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ವಿಜಯನಗರ ಸೆಕ್ಷನ್ ಮನವಿ ಕೊಟ್ಟಿದ್ದೀನಿ. ನೇಮರಾಜ್ ನಾಯ್ಕ ಅವರಿಗೂ ಕೊಟ್ಟಿದ್ದೀನಿ, ಕುಳ್ಳಿಗೆಯಲ್ಲಿರುವಂಥ ಶಾಸಕರಿಗೂ ಕೊಟ್ಟಿದ್ದೀನಿ. ವಿಜಯನಗರನಲ್ಲಿ ಡಿಸ್ಟಿಕಲ್ಲಿ ಇರುವಂಥ ಎಲ್ಲ ಶಾಸಕರು ನಮಗೆ ಬೆಂಬಲಿಸಿ ನಾವು ಸೆಕ್ಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಬೇಕು, ಸೆಕ್ಷನಲ್ಲೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 20ನೇ ತಾರೀಕು ನಾನು ಡೆಲ್ಲಿ ಹೋಗ್ತಿದ್ದೀನಿ. ED ಆಫೀಸಿಗೂ ಕಾನೂನು ಕ್ರಮ ತಗೊಳೋದಕ್ಕಾಗಿ ED ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ನಾನು ಕೊಡ್ತೀನಿ. ಇದೀನಿ
ಅಲ್ಲ ಇದು ನೀವೊಬ್ಬರೇ ಇದ್ದೀರಾ, ನಿಮ್ಮಿಂದ ಯಾರಾದ್ರೂ ಇದ್ದೀರಾ? ಸರ್ ಇದು ನಾನು ಒಬ್ಬನೇ ಇದ್ದೀನಿ, ಇನ್ನೊಬ್ಬನೇ ಇದ್ದೀನಿ ಅನ್ನೋ ವ್ಯಕ್ತಿತ್ವ ಬರೋದಿಲ್ಲ ಇಲ್ಲಿ. ಇಲ್ಲಿ ನಾವು ಏನಿದೆ ಸಮಾಜದಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಸರ್ 10 ಜನ ಸಂಸ್ಥೆಗಳು ಸಹಕಾರ ನನಗೆ ಬೇಕಾಗಿಲ್ಲ, ನಾನು ಒಬ್ಬನೇ ಮುಂದಿನ. ಸರ್ ನಿಮ್ಮಲ್ಲಿ ಯಾಕೆ ಯುವಕರನ್ನ ಎಚ್ಚೆತ್ಕೊಳ್ಬೇಕಂತಂದು ನಿಮ್ಮಲ್ಲಿ ಈ ಕಾನ್ಸೆಪ್ಟ್ ಬಂತು? ಸರ್ ಯುವಕರು ಎಚ್ಚೆತ್ಕೊಬೇಕು. ಯಾಕೆ ಅಂದರೆ ಇವತ್ತು ರೈತರ ಮಕ್ಕಳು, ಬಡವ್ರ ಮಕ್ಕಳು, ಹಿಂದುಳಿದಂಥ ಮಕ್ಕಳು ಅಲ್ಲೇ ಇರ್ತಾರೆ. ಇವತ್ತು ಇವರು ಕ್ಯಾಶಿನೋ ದಂಧೆ ಮಾಡ್ತಾ ಸಾಲ ಕೊಟ್ಕೊಂತ ಇವ್ರ ಮನೆ ಮೇಲೆ ಮನೆ ಆಸ್ತಿ ಮಾಡ್ಕೊತ ಹೋಗ್ತಾರೆ. ರೈತರ ಮಕ್ಕಳು ಆಸ್ತಿ ಮಾಡೋದಕ್ಕಾಗೋದಿಲ್ಲ. ರೈತರ ಮಕ್ಕಳಲ್ಲಿ ಇರುವಂಥ ಆಸ್ತಿ ಇವ್ರು ಕಸ್ಕೊಂಡು ಇವ್ರ ಮನೆಯನ್ನು ಬೆಳೆ ಬೇಯಿಸ್ತಾರೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಸೆಕ್ಷನಲ್ಲೂ ನಮ್ಮ ನೇಮರಾಜ್ ನಾಯ್ಕ ಸಾಹೇಬ್ರು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಅದೇ ಕ್ವಶನ್ ಎಷ್ಟೇ ಅಂತ ಕೇಳಿ ಇದೆ ಸರ್. ಯಾವ ಸರ್ ಇಲ್ಲಿ ಕ್ಯಾಶಿನೋ ಜಾಸ್ತಿ ಹಬ್ತಿರೋದು ನೇಪಾಳ ಮತ್ತು ಗೋವಾ, ಕೋಲ್ಕತ್ತಲ್ಲಿ ಜಾಸ್ತಿ ಹಬ್ತಿದೆ ಸರ್. ಅಂದರೆ ಇಲ್ಲಿಂದ ಯುವಕರನ್ನ ಕರ್ಕೊಂಡೋಗಿ ಯುವತಿಯರನ್ನು ಕರ್ಕೊಂಡೋಗಿ ಯುವತಿಯವ್ರನ್ನ ತೋರಿಸಿನೇ ಅವ್ರು ದಂಧೆ ಮಾಡ್ತಾರೆ. ಒಂದು ಹುಡುಗಿಗೆ ಅಟ್ರಾಕ್ಷನ್ ಮಾಡೋದು. ಅಟ್ರಾಕ್ಷನ್ ಅಂದ್ರೆ ಏನು, ಒಂದು ಹುಡುಗಿನ ತೋರಿಸ್ತಾರೆ, ಆ ಹುಡುಗಿಗೆ ಅಟ್ರಾಕ್ಷನ್ ಮಾಡ್ತಾರೆ, ಅಟ್ರಾಕ್ಷನ್ ಮಾಡಿ ದಂಧೆ ಮಾಡ್ತಾರೆ. ಅಪಾರ್ಟ್ಮೆಂಟ್ ಕೇಳಿದ್ದೀನಿ, ಅವ್ರು 12 ಕರೆದಿದ್ದಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ಇನ್ನು ಮುಂದಿನ ದಿನದಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಕ್ಯಾಶಿನೋ ಬಗ್ಗೆ ಇವತ್ತು ನಾನು SP ಅವರಿಗೆ ದೂರು ಕೊಟ್ಟಿದ್ದೀನಿ. ಏನಂತ ದೂರು ಕೊಟ್ಟಿದ್ದೀನಿ ಅಂದರೆ SP ಅವರಿಗೆ, ಸರ್ ಇದು ಬಂದು ಒಂದು ಸ್ವಲ್ಪ ಈವೆಂಟ್ ಅಂತ ಈವೆಂಟ್ ದಂಧೆ ಮಾಡ್ತಾರೆ. ಈವೆಂಟ್ ದಂಧೆ ಅಂದರೆ ಏನಾಗುತ್ತೆ, ಸುತ್ತಮುತ್ತ ಹಳ್ಳಿಯಲ್ಲಿ ವಿಜಯನಗರ ಡಿಸ್ಟಿಕ್ನಲ್ಲಿರುವಂಥ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಡವರಿಗೆ, ಹಿಂದುಳಿದಂಥವ್ರಿಗೆ, ರೈತರ ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರಿಗೆ ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ಸಾಲ ಕೊಡುವಂಥ ಕೆಲಸ ಮಾಡಿ ಫ್ಲೈಟ್ ಟಿಕೆಟ್ ಹಾಕ್ತಾರೆ, ಐಷಾರಾಮಿ ಜೀವನ ಮಾಡಿಸ್ತಾರೆ. ಇವರಿಗೆಲ್ಲ ಮಾಡಿಸಿ ಅವ್ರಿಗೆ ಸಾಲ ಕೊಟ್ಟು ಅವರು ನಾಳೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರ ಮನೇಲಿ ಆಸ್ತಿ ಬರೆಸ್ಕೊಳೋದು, ಮನೆ ಬರೆಸ್ಕೊಳೋದು, ಈ ಥರ ದಂಧೆ ಮಾಡ್ತಿದ್ದಾರೆ. ಇದರಲ್ಲಿ ಭರತ್ ಇವನೇ ಇದಕ್ಕೆ ಕಿಂಗ್ ಪಿನ್, ಇದಕ್ಕೆ ಸಿಂಡಿಕೇಟು ಭರತ್ ಅಂತ. ಇವನು ಸಮೀರು ಎಲ್ಲರೂ ಇದಕ್ಕೆ ಏನೇನಿದ್ದಾರೆ. ಕಿಂಗ್ ಪಿನ್ ಅಂದರೆ ಇದಕ್ಕೊಂದು ಸಿಂಡಿಕೇಟ್. ಆ ಸಿಂಡಿಕೇಟೇ ಬರುತ್ತೆ. ಅಲ್ಲ ಅದು ಅರ್ಥ ಆಗಿಲ್ಲ. ಸಿಂಡಿಕೇಟ್ ಅಂದರೆ ಇದು ಒಂದು ಸಿಂಡಿಕೇಟ್ ಅಂತಾರೆ. ಸಿಂಡಿಕೇಟ್ ಅಂದರೆ ಇದ್ರ ಭರತ್ ಇದ್ದಾನೆ, ಸಮೀರ್ ಇದ್ದಾನೆ, ಇಂತಿಯಾಜ್ ಇದ್ದಾನೆ, ಎಲ್ಲರೂ ಇದ್ದಾರೆ. ಇವರೆಲ್ಲ ಸೇರಿ ಏನು ಮಾಡ್ತಾರೆ? ಇವರೆಲ್ಲ ಸೇರಿ ಜನಕ್ಕೆ ಈವೆಂಟ್ ಮುಖಾಂತರ ಕರ್ಕೊಂಡೋಗಿ ಇವರೆಲ್ಲ ದಂಧೆ ಮಾಡ್ತಾರೆ. ಅಲ್ಲಿ ಸಾಲ ಕೊಡೋದಂಗೆ ಮಾಡಿ ಹುಡುಗರು ಜೀವ ಎಲ್ಲ ಸತ್ತೋಗಿದ್ದಾರೆ. 1000 ಜನ. ಪರ್ಟಿಕ್ಯುಲರ್ ಆಗಿ ಎವಿಡೆನ್ಸ್ ಇದೆ ನನ್ನಲ್ಲಿ ಅವರು ಕರ್ಕೊಂಡೋಗಿರುವಂಥ ನೇಪಾಳಿ ಕರ್ಕೊಂಡೋಗಿರುವಂಥ ದಾಖಲಾತಿ ಇದೆ. ನಾನು SP ಅವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಇದೆ. ಸೆಕ್ಷನಲ್ಲಿ ಮಾತಾಡೋದಕ್ಕಾಗಿ ಕೊಟ್ಟಿರೋ ದಾಖಲಾತಿ ಇದೆ. ಇವ್ರಿಗೆ ಫ್ಲೈಟ್ ಟಿಕೆಟ್ ಹಾಕಿರುವಂಥ ದಾಖಲಾತಿ ಇದೆ. ಇವ್ರಿಗೆ ಹಲವಾರು ಚಾನೆಲ್ಗಳಲ್ಲಿ, ಟಿವಿಗಳಲ್ಲಿ ಬಂದಿರುವಂಥ ದಾಖಲಾತಿಗಳು ಇದೆ. ಟಿವಿಗಳು ಚಾನಲ್ ಬಂದಿರೋದ್ಕಿಂತ ನಿಮ್ಮದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಭರತ್ ಮಾಡಿರುವಂಥ ಫ್ಲೈಟ್ ಟಿಕೆಟ್ ಇದೆ. ಮೇಲಲ್ಲಿ ಅವನ ಹೆಸರು ಮೇಲೆ ಮೇಲಲ್ಲಿ ಮಾಡಿರುವಂಥ ಫ್ಲೈಟ್ ಟಿಕೆಟ್ಗಳು ಇದ್ದಾವೆ. ಮತ್ತೆ ಅವನು ನೇಪಾಳಲ್ಲಿ ಕರ್ಕೊಂಡು ಹೋಗಿರುವಂಥ ಅವನೇ ಅದರಿಂದ ಯಾರಿಗಾದರೂ ಈಗ ಸಮಸ್ಯೆ ಬಂದವರು ಈ ಥರ ಏನಾದರೂ ಇದು ಪೇರೆಂಟ್ಸ್ ಬಂದು ನಿಮ್ಮಲ್ಲಿ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ? 2-3 ಕಂಪ್ಲೇಂಟ್ ಆಗಿದ್ದಾವೆ. ಆ ದಾಖಲಾತಿ ಇದ್ದಾವೆ. ಆ ದಾಖಲಾತಿ ಎಲ್ಲ ನಾನು SP ಅವ್ರಿಗೆ ಕೊಟ್ಟಿದ್ದೀನಿ. SP ಅವ್ರು ಕಾನೂನು ಕ್ರಮ ತಗೊತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು 2 ದಿನದಲ್ಲಿ ಅವ್ರ ಮೇಲೆ FIR ಹಾಕ್ತೀನಿ, ಕಾನೂನು ಕ್ರಮ ತಗೊತೀನಿ ಅಂತ ನಮ್ಮ SP ಅವರು. ಭರತ್ ಅನ್ನೋ ವ್ಯಕ್ತಿ ಎಲ್ಲಿ ಅವ್ರು ಸರ್? ಅವರು ಭರತ್ ಅನ್ನೋಂಥ ವ್ಯಕ್ತಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದವರು. ಅವ್ರ ಮಿಸ್ಸಸ್ 7ನೇ ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ಇದು ಮುಂದಿನದಾಗಿ ಯಾವ ರೀತಿಯಾಗಿ ಈ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ನಾವು ಇನ್ನು ಡೆಲ್ಲಿ ಮಟ್ಟಕ್ಕೆ ಹೋಗ್ಬೇಕು. ಇದು ಸೆಕ್ಷನಲ್ಲೂ ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ವಿಜಯನಗರ ಸೆಕ್ಷನಲ್ಲಿ ಮನವಿ ಕೊಟ್ಟಿದ್ದೀನಿ. ನೇಮರಾಜ್ ನಾಯ್ಕ ಅವರಿಗೂ ಕೊಟ್ಟಿದ್ದೀನಿ, ಕುಳ್ಳಿಗೆಯಲ್ಲಿರುವಂಥ ಶಾಸಕರಿಗೂ ಕೊಟ್ಟಿದ್ದೀನಿ. ವಿಜಯನಗರನಲ್ಲಿ ಡಿಸ್ಟಿಕಲ್ಲಿರುವಂಥ ಎಲ್ಲ ಶಾಸಕರು ನಮಗೆ ಬೆಂಬಲಿಸಿ ನಾವು ಸೆಕ್ಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಬೇಕು, ಸೆಕ್ಷನಲ್ಲೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 20ನೇ ತಾರೀಕು ನಾನು ಡೆಲ್ಲಿ ಹೋಗ್ತಿದ್ದೀನಿ. ED ಆಫೀಸಿಗೂ ಕಾನೂನು ಕ್ರಮ ತಗೊಳೋದಕ್ಕಾಗಿ ED ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ನಾನು ಕೊಡ್ತೀನಿ. ಇದೀನಿ. ಅಲ್ಲ ಇದು ನೀವೊಬ್ಬರೇ ಇದ್ದೀರಾ, ನಿಮ್ಮಿಂದ ಯಾರಾದ್ರೂ ಇದ್ದೀರಾ? ಸರ್ ಇದು ನಾನು ಒಬ್ಬನೇ ಇದ್ದೀನಿ, ಇನ್ನೊಬ್ಬನೇ ಇದ್ದೀನಿ ಅನ್ನೋ ವ್ಯಕ್ತಿತ್ವ ಬರೋದಿಲ್ಲ ಇಲ್ಲಿ. ಇಲ್ಲಿ ನಾವು ಏನಿದೆ ಸಮಾಜದಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ? ಸರ್ 10 ಜನ ಸಂಸ್ಥೆಗಳು ಸಹಕಾರ ನನಗೆ ಬೇಕಾಗಿಲ್ಲ, ನಾನು ಒಬ್ಬನೇ ಮುಂದಿನ. ಸರ್ ನಿಮ್ಮಲ್ಲಿ ಯಾಕೆ ಯುವಕರನ್ನ ಎಚ್ಚೆತ್ಕೊಳ್ಬೇಕಂತಂದು ನಿಮ್ಮಲ್ಲಿ ಈ ಕಾನ್ಸೆಪ್ಟ್ ಬಂತು? ಸರ್ ಯುವಕರು ಎಚ್ಚೆತ್ಕೊಬೇಕು. ಯಾಕೆ ಅಂದರೆ ಇವತ್ತು ರೈತರ ಮಕ್ಕಳು, ಬಡವ್ರ ಮಕ್ಕಳು, ಹಿಂದುಳಿದಂಥ ಮಕ್ಕಳು ಅಲ್ಲೇ ಇರ್ತಾರೆ. ಇವತ್ತು ಇವರು ಕ್ಯಾಶಿನೋ ದಂಧೆ ಮಾಡ್ತಾ ಸಾಲ ಕೊಟ್ಕೊಂತ ಇವ್ರ ಮನೆ ಮೇಲೆ ಮನೆ ಆಸ್ತಿ ಮಾಡ್ಕೊತ ಹೋಗ್ತಾರೆ. ರೈತರ ಮಕ್ಕಳು ಆಸ್ತಿ ಮಾಡೋದಕ್ಕಾಗೋದಿಲ್ಲ. ರೈತರ ಮಕ್ಕಳಲ್ಲಿ ಇರುವಂಥ ಆಸ್ತಿ ಇವ್ರು ಕಸ್ಕೊಂಡು ಇವ್ರ ಮನೆಯನ್ನು ಬೆಳೆ ಬೇಯಿಸ್ತಾರೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಸೆಕ್ಷನಲ್ಲೂ ನಮ್ಮ ನೇಮರಾಜ್ ನಾಯ್ಕ ಸಾಹೇಬ್ರು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಅದೇ ಕ್ವಶನ್ ಎಷ್ಟೇ ಅಂತ ಕೇಳಿ ಇದೆ ಸರ್. ಯಾವ ಸರ್ ಇಲ್ಲಿ ಕ್ಯಾಶಿನೋ ಜಾಸ್ತಿ ಹಬ್ತಿರೋದು ನೇಪಾಳ ಮತ್ತು ಗೋವಾ, ಕೋಲ್ಕತ್ತಲ್ಲಿ ಜಾಸ್ತಿ ಹಬ್ತಿದೆ ಸರ್. ಅಂದರೆ ಇಲ್ಲಿಂದ ಯುವಕರನ್ನ ಕರ್ಕೊಂಡೋಗಿ ಯುವತಿಯರನ್ನು ಕರ್ಕೊಂಡೋಗಿ. ಎಸ್ ವೀಕ್ಷಕರೇ, ವಿಜಯನಗರದಲ್ಲಿ ಈ ಒಂದು ಕಸಿನೋ ದಂಧೆ ಏನು ಪ್ರಾರಂಭ ಆಗುವಂತಹ ಎಲ್ಲ ಸೂಚನೆಗಳಿದೆ. ಇದ್ರ ಬಗ್ಗೆ ಒಂದು ಮುನ್ಸೂಚನೆಯ ಕ್ರಮ ಅಂತಾನೆ ಹೇಳ್ಬೋದು. ಸಮಾಜ ಸೇವಕರಾದಂತಹ ಸೋನು ಲಂಬಾಣಿ ಅವರು ಸ್ವಯಂ ಪ್ರೇರಿತ ದೂರನ್ನ ಕೂಡ ದಾಖಲಿಸಿದ್ದಾರೆ. ವಿಜಯನಗರದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಭರತ್ ಎಂಬ ಆರೋಪಿ
ಈ ವ್ಯಕ್ತಿಯನ್ನ ತಕ್ಷಣ ಬಂಧಿಸಬೇಕು, ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಡ ಯುವಕರನ್ನ, ಮಧ್ಯಮ ವರ್ಗದ ಯುವಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕಸಿನೋದ ರುಚಿಯನ್ನ ತೋರಿಸೋದಕ್ಕೋಸ್ಕರ ಉಚಿತವಾಗಿ ಮದ್ಯಪಾನ, ಉಚಿತವಾಗಿ ಹೆಣ್ಣು ಮಕ್ಕಳು, ಇವೆಲ್ಲ ಒಂದು ಆಮಿಷಗಳನ್ನ ತೋರಿಸಿ ಬಡ ಯುವಕರನ್ನ ಹಾಗೂ ಮಧ್ಯಮ ವರ್ಗದ ಯುವಕರುಗಳನ್ನ ಬೇಗ ಹಣ ಸಂಪಾದನೆ ಮಾಡ್ಬೋದು ಎಂಬ ಆಮಿಷಗಳನ್ನ ಒಡ್ಡು ಇದೀಗ ಅಲ್ಲಿನ ಯುವ ಸಮೂಹವನ್ನ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಈ ವ್ಯಕ್ತಿಗಳಿಂದ. ಎಸ್, ದೂರನ್ನ ನೀಡಿದ್ದಾರೆ ಸೋನು ಲಂಬಾಣಿ ಅವರು. ಎಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಬಸವರಾಜ್ ಅವರು ಇದೀಗ ವಿಮಿಕ್ಸ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ, ನಮಸ್ಕಾರ. ಚಿನ್ಮಯ್ ನಮಸ್ತೆ. ಎಸ್, ಏನಿದು ಗೋವಾನ ಅಥವಾ ಇದೇನಿದು ಶ್ರೀಲಂಕಾನ ಅಥವಾ ಕನ್ಫ್ಯೂಸ್ ಆಗ್ತಾ ಇದೆ ನಿಜವಾಗ್ಲೂ. ನಮ್ಮ ಕರ್ನಾಟಕದ, ಅದು ವಿಜಯನಗರ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಕಸಿನೋಗಳ ರುಚಿಯನ್ನ ಯುವಕರಿಗೆ ತೋರಿಸಲಾಗ್ತಾ ಇದೆ ಅಂತಂದ್ರೆ ಯಾವ ಹಂತಕ್ಕೆ ಸಮಾಜ ಹಾಳಾಗ್ತಾ ಇದೆ? ಎಸ್ ಚಿನ್ಮಯ್, ನಾವು ನೋಡ್ತಾ ಇರ್ಬೋದು ಈಗಾಗ್ಲೇ ಕೇಸಿನೋ ಎಂಬ ಒಂದು ದಂಧೆ ಬಹಳಷ್ಟು ಯುವಕರನ್ನ ದಾರಿ ತಪ್ಪಿಸುವಲ್ಲಿ ಹೆಸರು ಮಾಡ್ತಾ ಇದೆ ಅಂತಂದು ಹೇಳ್ಬೋದು. ಏನು ಇವರು ಬೇರೆ ರಾಜ್ಯಗಳಿಗೆ ಹುಡುಗರನ್ನ ಕರ್ಸ್ಕೊಂಡು ಏನು ಆನ್ಲೈನ್ ಬೆಟ್ಟಿಂಗ್ ಅನ್ನೋ ಒಂದು ಆಟ ಆಡಿಸ್ತಾರೆ. ಬೇರೆ ಬೇರೆ ಊರುಗಳಿಂದ ಅಲ್ಲಿಂದ ಬರ್ತಕ್ಕಂತ, ಅಲ್ಲಿ ಕೊಟ್ಟಿರ್ತಕ್ಕಂತ ಹಣಕ್ಕೆ ವಾಪಸ್ ಏನ್ ಕೊಡೋದಾಗ್ಲಾರ್ದೆ ಅವರ ಮನೆ ಆಸ್ತಿಗಳನ್ನ ಬರ್ಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಬಹಳಷ್ಟು ಆಕ್ರಂದನ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಸೋನು ನಾಯಕ್ ಅವರು ಈಗಾಗ್ಲೇ SP ಅವ್ರಿಗೂ ದೂರು ನೀಡಿರ್ತಾರೆ. ಕೊನೆಯದಾಗಿ ಮಾಧ್ಯಮಕ್ಕೆ ಒಂದು ಮೊರೆ ಹೋಗ್ತಾರೆ ಅಂತಂದು ಹೇಳ್ಬೋದು. ಯಾಕೆ ಅಂತಂದ್ರೆ ಇವ್ರಿಗಿರ್ತಕ್ಕಂತ ಕಾಳಜಿ ಆಗಿರ್ಬೋದು, ಬಹಳಷ್ಟು ಈ ಕ್ಯಾಸಿನೋಯಿಂದ ಬಹಳಷ್ಟು ಮನೆತನಗಳು, ಆಮೇಲೆ ಯುವಕರು ಹಾಳಾಗ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಆಗದಿದ್ರೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ಬಹಳಷ್ಟು, ಈಗಾಗ್ಲೇ ನಾವು ಸುದ್ದಿ ಮಾಡ್ದಂಗೆ ಮಟ್ಕ ದಂಧೆ ಆಗಿರ್ಬೋದು, ಈ ಕೇಸಿನೋ ದಂಧೆ ಆಗಿರ್ಬೋದು, ಬಹಳಷ್ಟು ದಂಧೆಗೆ ಒಂದು ಯುವಕರು ಮೊರೆ ಹೋಗ್ತಾ ಇದ್ದಾರೆ. ತಮ್ಮ ಜೀವವನ್ನ ಪಣಕ್ಕಿಟ್ಟು ಈ ತರ ಆಟವಾಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು. ಇದ್ರ ಬಗ್ಗೆ ಆರಕ್ಷಕ ವಲಯದಿಂದ, ಪೊಲೀಸ್ ವಲಯದಿಂದ ಯಾವ ರೀತಿಯ ಸ್ಪಂದನೆ ಬರ್ತಾ ಇದೆ, ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರಂತೆ? ಯಾಕಂತಂದ್ರೆ ಕರ್ನಾಟಕದಲ್ಲಿ ಗ್ಯಾಂಬ್ಲಿಂಗ್ ಎಲ್ಲೂ ಕೂಡ ನಡೆಸೋದಕ್ಕೆ ಲೈಸೆನ್ಸ್ ಇಲ್ಲ, ಕಸಿನೋಗಳನ್ನ ನಡೆಸೋದಕ್ಕೆ. ಆ ಮಾದರಿಯಲ್ಲಿ ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ ಅಂತಂದ್ರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರಂತೆ, ಅಥವಾ ಇವ್ರನ್ನ ಆಲ್ರೆಡಿ ಬಂಧಿಸಲಾಗಿದೆಯಾ? ಮುಂದಿನ ಕ್ರಮ ಏನಂತೆ ಪೊಲೀಸ್ ಇಲಾಖೆದು? ಎಸ್ ಚಿನ್ಮಯ್, ಈಗಾಗ್ಲೇ ಏನು ಸೋನು ನಾಯಕ್ ಅವರು ವಿಜಯನಗರದ SP ಅವ್ರಿಗೆ ದೂರು ನೀಡಿರ್ತಾರೆ. ಅದೇ ಮೂಲದಲ್ಲಿ ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥ ಮೂಲಗಳು ಕಂಡು ಬರ್ತಾ ಇದೆ. ಈಗಾಗ್ಲೇ ಹಲವು ಶಾಸಕರಿಗೆ, ವಿಜಯನಗರ ಜಿಲ್ಲೆಯ 5 ತಾಲೂಕಿನ ಶಾಸಕರಿಗೂ ಸೋನು ನಾಯಕ್ ಅವರು ಒಂದು ಮನವಿ ಮಾಡ್ಕೊಂಡಿರ್ತಾರೆ. ನಿಮ್ಮ ತಾಲೂಕಲ್ಲಿ ಈ ತರ ಆಗ್ತಾ ಇದೆ ಸರ್ ಅಂತಂದ್ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿರ್ತಾರೆ. ಅದೇ ಭಾಗದಲ್ಲಿ ಆಗಿರ್ತಕ್ಕಂತ ಈ ಭರತ್ ಎಂಬ ವ್ಯಕ್ತಿ ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರ್ತಕ್ಕಂಥ ಹಗರಿಬೊಮ್ಮನಹಳ್ಳಿ ಮೂಲತವರು ಆಗಿರ್ತಾರೆ ಅಂತಂದು ಮಾಹಿತಿ ನೀಡಿರ್ತಾರೆ. ಹಾಗೂ ಈ MLA ಆಗಿರ್ತಕ್ಕಂಥ ನೇಮಿರಾಜ್ ನಾಯಕ್ ಅವರು ಇದ್ರ ಬಗ್ಗೆ ಮೊದಲೇ ಈಗ ಬೇರೆ ಒಂದು ಕಾರ್ಯಕ್ರಮದಲ್ಲೂ ಇದರ ಬಗ್ಗೆ ಮಾತನಾಡಿದ್ರು. ಈಗ ಇದು ಬೆಳಕಿಗೆ ಬಂದಿದೆ ಅಂತಂದೇ ಹೇಳ್ಬೋದು ಚಿನ್ಮಯ್. ಎಸ್, ಎಷ್ಟು ಜನ ಯುವಕರು ಈಗ ಆಲ್ರೆಡಿ ಈ ಏನು ಕೆಸಿನೋದ ರುಚಿ ಆಗ್ಬೋದು, ಮಟಕಾ ದಂಧೆಯನ್ನ ಸಾಕಷ್ಟು ಬಾರಿ ನಮ್ಮ ಇಡನ್ಸ್ ವಾಹಿನಿಲಿ ಕೂಡ ನಾವು ಪ್ರಸಾರ ಮಾಡಿದ್ವಿ. ಇದೀಗ ಮಟಕಾ ಆಯ್ತು, ಈಗ ಡೈರೆಕ್ಟ್ಲಿ ಕೆಸಿನೋಗಳ ರುಚಿಯನ್ನ ತೋರಿಸಿ ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಎಷ್ಟು ಜನ ಯುವಕರುಗಳು ಈ ಒಂದು ಬಲೆಗೆ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಹಣವನ್ನ ಅಂದಾಜು ಕಳ್ಕೊಂಡಿದ್ದಾರೆ, ಆ ಪೋಷಕರ ಪರಿಸ್ಥಿತಿ ಏನಾಗ್ತಾ ಇದೆ ಬಸವರಾಜ್ ಅವರೇ? ಚಿನ್ಮಯ್, ಈಗ ಏನಾಗಿದೆ ಅಂತಂದ್ರೆ ಕೆಸಿನೋ ಎಂಬ ಒಂದು ಆಟ ಯಾವ ರೀತಿಯಾಗಿ ಮೊದಲು ಮೂಡ್ತಾ ಇದೆ ಅಂತಂದ್ರೆ, ಈ ಭರತ್ ಎಂಬ ವ್ಯಕ್ತಿಯು, ಈಗ ಸೋನು ನಾಯಕ್ ಅವರು ಹೇಳ್ತಾ ಇದ್ದಂಗೆ ಭರತ್ ಎಂಬ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಯುವಕರನ್ನ ಆಸೆ ಪಡಿಸುವುದರ ಮೂಲಕ ಈತ ಬೇರೆ ಬೇರೆ ರಾಜ್ಯಗಳಿಗೆ, ನೇಪಾಳ ಆಗಿರ್ಬೋದು, ಗೋವಾಗಳಿಗಾಗಿರ್ಬೋದು, ತನ್ನದೇ ಫಸ್ಟ್ ದುಡ್ಡಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತಾರೆ ಅಂತಂದು
ಈ ಗೇಮಿನ ಆಸೆಯನ್ನು ತೋರಿಸ್ತಾರೆ. ಅಲ್ಲಿ ಇವ್ರ ಹತ್ರ ದುಡ್ಡು ಒಯ್ದಿರ್ತಕ್ಕಂಥ ದುಡ್ಡು ಖಾಲಿ ಆದ್ರೂ ಇವರು ಆ ಆಸೆ ಬಿಡೋದಿಲ್ಲ. ಆಮೇಲೆ ಅವ್ರ ಹತ್ರನೇ ಸಾಲ ಇಸ್ಕೊಂಡು ತೀರ್ಸಲಾರದಷ್ಟ ಒಂದು ಪರಿಸ್ಥಿತಿಗೆ ಬರ್ತಾರೆ. ಆಮೇಲೆ ತಮ್ಮ ಊರಿಗೆ ಬಂದಾಗ ಯುವಕರನ್ನ ಬೆದರಿಸಿ ಎದುರಿಸಿ ಅವರಿಗೆ ಕಿರುಕುಳ ನೀಡಿ ಅವರ ಆಸ್ತಿಗಳನ್ನು ಬರೆಸಿಕೊಳ್ಳುವ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಈಗಾಗಲೇ ಕನಿಷ್ಠ 10ರಿಂದ 20 ಕುಟುಂಬಗಳು ಈ ಪ್ರಕರಣಕ್ಕೆ ಬಲಿಯಾಗಿದ್ದಾವೆ ಅಂತಂದೇ ಹೇಳ್ಬೋದು. ಚಿನ್ಮಯ್. ಎಸ್, ಧನ್ಯವಾದಗಳು ಬಸವರಾಜ್ ಅವರೇ. ಈ ಒಂದು ವಿಷಯ ಸಾಕಷ್ಟು ಹಿರಿಯ ಪೊಲೀಸರ ಗಮನಕ್ಕೆ ಬರಬೇಕು. ಇದು ಕಮಿಷನರ್ ಆಗಿರ್ಬೋದು, SP ಗಳಾಗಿರ್ಬೋದು, ತಕ್ಷಣ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ. ಯಾಕಂತಂದ್ರೆ ಯುವಕರು ಮುಂದಿನ ಭವಿಷ್ಯವನ್ನ ನಿರೂಪಣೆ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುವಂತಹ ಯುವ ಸಮೂಹ ಇವತ್ತು ಈ ಒಂದು ಗ್ಯಾಂಬ್ಲಿಂಗ್ ಆಗಿರ್ಬೋದು, ಕೆಸಿನೋಗಾಗಿರ್ಬೋದು, ಮಟ್ಕಾ ದಂಧೆಗಳಿಗಾಗಿರ್ಬೋದು, ಈ ರೀತಿಯ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಇದ್ರ ಬಗ್ಗೆ ಪ್ರಮುಖವಾದಂತಹ ಆದ್ಯತೆಯನ್ನ ಕೊಟ್ಟು ನಿಜಕ್ಕೂ ಇದು ಗೃಹ ಇಲಾಖೆಯ ಗಮನವನ್ನು ಕೂಡ ಸೆಳಿಬೇಕು. ಎಸ್, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ನೊಂದು ಚಿನ್ಮಯ್, ಈಗ ಈ ತರ ಸುದ್ದಿ ಬಿತ್ತರಿಸೋದ್ರಲ್ಲಿ ಮಟ್ಕಾ ದಂಧೆ ಆಗಿರ್ಬೋದು, ಕೆಸಿನೋ ದಂಧೆ ಆಗಿರ್ಬೋದು, ಏನು ಈ ತರ ದಂಧೆಗಳಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಹೋಗ್ತಾ ಇರೋದು ನಮ್ಮ ಈಡನ್ ಸುದ್ದಿವಾಹಿನಿ ಒಂದೇ ಅಂತ ಅನ್ಕೊಳ್ತೀವಿ. ಯಾಕೆ ಅಂತಂದ್ರೆ ಈ ತರ ಬಡವರ ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಅದು ಈಡನ್ಸ್ ವಾಹಿನಿಯ ಮೂಲಕ ತೋರಿಸ್ತಾ ಇದೀವಿ ನಾವು. ಇದು ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ನಮ್ಮ ಸುದ್ದಿವಾಹಿನಿ ಮಾಡ್ತಾ ಇದೆ ಅಂತಂದೇ ಹೇಳ್ಬೋದು. ಧನ್ಯವಾದ ಬಸವರಾಜ್ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಒಂದು ಪರಿಸ್ಥಿತಿ. ಸೋನು ಲಂಬಾಣಿ ಅವರು, ಸೋನು ನಾಯಕ್ ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂತಹ, ಮೋಸಕ್ಕೊಳಗಾಗ್ತಾ ಇರುವಂತಹ ಈ ಒಂದು ಬಡ ಕುಟುಂಬದ ಮಕ್ಕಳುಗಳು, ಯುವಕರು ಪ್ರಮುಖವಾಗಿ ಹಾದಿ ತಪ್ಪಬಾರದು. ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಹಣವನ್ನ ಈ ರೀತಿಯ ಒಂದು ದುಶ್ಚಟಗಳಿಗೆ ಅವರು ಮಾರ್ಕೊಂಡು, ಸಾಲಗಳನ್ನ ಮಾಡಿಕೊಂಡು ಊರನ್ನ ಬಿಡುವಂತಹ ಪರಿಸ್ಥಿತಿಗೂ ಕೂಡ ತಲುಪಿಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಜೂಜು ಅನ್ನುವಂಥದ್ದು ಪ್ರಾರಂಭದಲ್ಲೇ ಬಹಳ ರುಚಿಯನ್ನ ತೋರಿಸುತ್ತೆ. ಸಣ್ಣ ಪುಟ್ಟ ದುಡ್ಡುಗಳನ್ನ ಹಾಕಿ ನೀವು 10,000, 20,000, 50,000 ಗಳಿಸಿದ ತಕ್ಷಣ ಒಂದು 4-5 ಆಟಗಳಲ್ಲಿ ಪಾಪ ಯುವಕರುಗಳಿಗೆ ತಲೆನೇ ನಿಲ್ಲಲ್ಲ. ಇದರಲ್ಲೇ ಜೀವನ ರೂಪಿಸ್ಕೊಂಡ್ಬಿಡ್ಬೋದು, ಇಡೀ ದಿನ ದುಡಿಯೋದನ್ನ ಅರ್ಧ ಗಂಟೆ ಇಲ್ಲಿ ಜೂಜಾಡಿ ನಾನು ಹಣ ಸಂಪಾದನೆ ಮಾಡ್ಬೋದು ಅನ್ನುವಂತಹ ಒಂದು ಹಂತಕ್ಕೆ ಹೋಗ್ಬಿಡ್ತಾರೆ. ಅದರಲ್ಲೂ ಕೂಡ ಈ ಕಸಿನೋಗಳ ಒಂದು ಏನು ಟೆಕ್ನಿಕ್ ಅಂತಂದ್ರೆ ಉಚಿತವಾಗಿ ಡ್ರಿಂಕ್ಸ್ ಸಪ್ಲೈ ಮಾಡೋದು, ಇನ್ನ ಒಂದು ಹಂತಕ್ಕೆ ಹೋದ್ರೆ ಹೆಣ್ಣು ಮಕ್ಕಳ ಸಪ್ಲೈ ಮಾಡುವಂಥದ್ದು. ಈ ರೀತಿಯ ಒಂದು ಆಮಿಷಗಳನ್ನ ನೋಡ್ಬಿಟ್ರೆ ಯುವಕರು ಬಹಳ ಸುಲಭವಾಗಿ ಹಾದಿ ತಪ್ಪುವಂತಹ ಒಂದು ಕೆಲಸ. ಅದು ಗೋವಾದಲ್ಲಿ, ಶ್ರೀಲಂಕಾದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಹಳ ಜೋರಾಗಿ ನಡೀತಾ ಇದೆ. ಅದು ಇದೀಗ ಉತ್ತರ ಕರ್ನಾಟಕದ ವಿಜಯನಗರಕ್ಕೂ ಈ ಒಂದು ದಂಧೆಗಳು ತಲುಪ್ತಾ ಇದೆ. ಇಲ್ಲಿನ ಯುವಕರನ್ನ ಕೂಡ ಹಾಳು ಮಾಡುವಂತ ಕೆಲಸಕ್ಕೆ ಇಲ್ಲಿ ಏನು ಸೋನು ಲಂಬಾಣಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಭರತ್ ಹಾಗೂ ಅವನ ಒಂದು ಟೀಮ್ ಏನಿದೆ, ಮೇನ್ ಕಿಂಗ್ ಪಿನ್ ಭರತ್, ಈ ವ್ಯಕ್ತಿಯ ಒಂದು ನೇತೃತ್ವದಲ್ಲಿ ಈ ಕೆಲಸಗಳು ವಿಜಯನಗರದಲ್ಲೂ ಕೂಡ ಪ್ರಾರಂಭ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಆತಂಕಕಾರಿ ಸಂಗತಿನೇ. ಇದು ತಕ್ಷಣ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಹಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಪೊಲೀಸ್ ಇಲಾಖೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ನಮ್ಮ ಇಡನ್ಸ್ ವಾಹಿನಿ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ 2-3 ಕಂಪ್ಲೇಂಟ್ ಆಗಿದ್ದಾವೆ. ದಾಖಲಾತಿ ಇದಾವೆ. ಆ ದಾಖಲಾತಿ ಇಲ್ಲ ನಾನು SP ಅವ್ರಿಗೆ ಕೊಟ್ಟಿದ್ದೀನಿ. SP ಅವ್ರು ಕಾನೂನು ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಇನ್ನ ಒಂದು 2 ದಿನದಲ್ಲಿ ಅವ್ರ ಮೇಲೆ FIR ಹಾಕ್ತೀನಿ, ಕಾನೂನು ಕ್ರಮ ತಗೊಂತೀನಿ ಅಂತ ನಮ್ಮ SP ಅವರು. ಭರತ್ ಅನ್ನೋ ವ್ಯಕ್ತಿ ಎಲ್ಲಿ ಅವ್ರು ಸರ್? ಅವರು ಭರತ್ ಅನ್ನುವಂಥ ವ್ಯಕ್ತಿ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದವರು. ಅವ್ರ ಮಿಸ್ಸಸ್ 7ನೇ ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ಇದು ಮುಂದಿನದಾಗಿ ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ನಾವು ಇನ್ನ ಡೆಲ್ಲಿ ಮಟ್ಟಕ್ಕೆ ಹೋಗ್ಬೇಕು. ಇದು ಸೆಕ್ಷನ್ ಅಲ್ಲೂ ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ವಿಜಯನಗರ ಸೆಕ್ಷನ್ ಮನವಿ ಕೊಟ್ಟಿದ್ದೀನಿ. ನೇಮರಾಜ್ ನಾಯ್ಕ ಅವರಿಗೂ ಕೊಟ್ಟಿದ್ದೀನಿ, ಕುಳ್ಳಿಗೆಯಲ್ಲಿರುವಂತಹ ಶಾಸಕರಿಗೂ ಕೊಟ್ಟಿದ್ದೀನಿ. ವಿಜಯನಗರನಲ್ಲಿ ಡಿಸ್ಟಿಕ್ ಅಲ್ಲಿರುವಂತ ಎಲ್ಲಾ ಶಾಸಕರು ನಮಗೆ ಬೆಂಬಲಿಸಿ ನಾವು ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಬೇಕು, ಸೆಕ್ಷನ್ ಅಲ್ಲೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 20ನೇ ತಾರೀಕು ನಾನು ಡೆಲ್ಲಿ ಹೋಗ್ತಿದ್ದೀನಿ. ED ಆಫೀಸಿಗೂ ಕಾನೂನು ಕ್ರಮ ತಗೊಳೋದಕ್ಕಾಗಿ ED ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ನಾನು ಕೊಡ್ತೀನಿ.
ಅಲ್ಲ ಇದು ನೀವೊಬ್ಬರೇ ಇದ್ದೀರಾ, ನಿಮ್ಮಿಂದ ಯಾರಾದ್ರೂ ಇದ್ದೀರಾ? ಸರ್ ಇದು ನಾನು ಒಬ್ಬನೇ ಇದ್ದೀನಿ, ಇನ್ನೊಬ್ಬನೇ ಇದ್ದೀನಿ ಅನ್ನೋ ವ್ಯಕ್ತಿತ್ವ ಬರೋದಿಲ್ಲ ಇಲ್ಲಿ. ನಾವು ಏನಿದೆ ಸಮಾಜದಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಸರ್? 10 ಜನ ಸಂಸ್ಥೆಗಳು ಸಹಕಾರ ನನಗೆ ಬೇಕಾಗಿಲ್ಲ, ನಾನು ಒಬ್ಬನೇ ಮುಂದಿನ. ಸರ್ ನಿಮ್ಮಲ್ಲಿ ಯಾಕೆ ಯುವಕರನ್ನ ಎಚ್ಚೆತ್ಕೊಳ್ಬೇಕಂತಂದು ನಿಮ್ಮಲ್ಲಿ ಈ ಕಾನ್ಸೆಪ್ಟ್ ಬಂತು? ಸರ್ ಯುವಕರು ಎಚ್ಚೆತ್ಕೊಬೇಕು. ಯಾಕೆ ಅಂದ್ರೆ ಇವತ್ತು ರೈತರ ಮಕ್ಕಳು, ಬಡವ್ರ ಮಕ್ಕಳು, ಹಿಂದುಳಿದಂತ ಮಕ್ಕಳು ಅಲ್ಲೇ ಇರ್ತಾರೆ. ಇವತ್ತು ಇವರು ಕ್ಯಾಶಿನೋ ದಂಧೆ ಮಾಡ್ತಾ ಸಾಲ ಕೊಟ್ಕೊಂತ ಇವ್ರ ಮನೆ ಮೇಲೆ ಮನೆ ಆಸ್ತಿ ಮಾಡ್ಕೊಂತ ಹೋಗ್ತಾರೆ ವಿನಃ ರೈತರ ಮಕ್ಕಳು ಆಸ್ತಿ ಮಾಡೋದಕ್ಕಾಗೋದಿಲ್ಲ. ರೈತರ ಮಕ್ಕಳಲ್ಲಿ ಇರುವಂತ ಆಸ್ತಿ ಇವ್ರು ಕಸ್ಕೊಂಡು ಇವ್ರ ಮನೆಯನ್ನ ಬೆಳೆ ಬಯಸ್ತಾರೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಕಂಪ್ಲೇಂಟ್ ಕೊಟ್ಟು ನಾನು ಕೊಟ್ಟಿದ್ದೀನಿ, ಸೆಕ್ಷನ್ ಅಲ್ಲೂ ನಮ್ಮ ನೇಮರಾಜ್ ನಾಯ್ಕ ಸಾಹೇಬ್ರು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಅದೇ ಕ್ವಶನ್ ಎಷ್ಟೇ ಅಂತ ಕೇಳಿ ಇದೆ ಸರ್. ಯಾವ ಸರ್ ಇಲ್ಲಿ ಕ್ಯಾಶಿನೋ ಜಾಸ್ತಿ ಹತ್ತಿರೋದು ನೇಪಾಳ ಮತ್ತೆ ಗೋವಾ, ಕೋಲ್ಕತ್ತಲ್ಲಿ ಜಾಸ್ತಿ ಹತ್ತಿದೆ ಸರ್. ಅಂದ್ರೆ ಇಲ್ಲಿಂದ ಯುವಕರನ್ನ ಕರ್ಕೊಂಡೋಗಿ ಯುವತಿಯರನ್ನು ಕರ್ಕೊಂಡೋಗಿ ಯುವತಿಯವ್ರನ್ನ ತೋರಿಸಿನೇ ಅವ್ರು ದಂಧೆ ಮಾಡ್ತಾರೆ. ಒಂದು ಹುಡುಗಿಗೆ ಅಟ್ರಾಕ್ಷನ್ ಮಾಡೋದು. ಅಟ್ರಾಕ್ಷನ್ ಅಂದ್ರೆ ಏನು? ಒಂದು ಹುಡುಗಿನ ತೋರಿಸ್ತಾರೆ, ಆ ಹುಡುಗಿಗೆ ಅಟ್ರಾಕ್ಷನ್ ಮಾಡ್ತಾರೆ, ಅಟ್ರಾಕ್ಷನ್ ಮಾಡಿ ದಂಧೆ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅವ್ರು 12 ಕರೆದಿದ್ದಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ಇನ್ನು ಮುಂದಿನ ದಿನದಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಕ್ಯಾಶಿನೋ ಬಗ್ಗೆ ಇವತ್ತು ನಾನು SP ಅವರಿಗೆ ದೂರು ಕೊಟ್ಟಿದ್ದೀನಿ. ಏನಂತ ದೂರು ಕೊಟ್ಟಿದ್ದೀನಿ ಅಂದರೆ SP ಅವರಿಗೆ, ಸರ್ ಇದು ಬಂದು ಒಂದು ಸ್ವಲ್ಪ ಈವೆಂಟ್ ಅಂತ ಈವೆಂಟ್ ದಂಧೆ ಮಾಡ್ತಾರೆ. ಈವೆಂಟ್ ದಂಧೆ ಅಂದರೆ ಏನಾಗುತ್ತೆ, ಸುತ್ತಮುತ್ತ ಹಳ್ಳಿಯಲ್ಲಿ ವಿಜಯನಗರ ಡಿಸ್ಟಿಕ್ನಲ್ಲಿರುವಂಥ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಡವರಿಗೆ, ಹಿಂದುಳಿದಂಥವ್ರಿಗೆ, ರೈತರ ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಕರ್ಕೊಂಡೋಗಿ ಅವ್ರಿಗೆ ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ಸಾಲ ಕೊಡುವಂಥ ಕೆಲಸ ಮಾಡಿ ಫ್ಲೈಟ್ ಟಿಕೆಟ್ ಹಾಕ್ತಾರೆ, ಐಷಾರಾಮಿ ಜೀವನ ಮಾಡಿಸ್ತಾರೆ. ಇವರಿಗೆಲ್ಲ ಮಾಡಿಸಿ ಅವ್ರಿಗೆ ಸಾಲ ಕೊಟ್ಟು ಅವರು ನಾಳೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರ ಮನೇಲಿ ಆಸ್ತಿ ಬರೆಸ್ಕೊಳೋದು, ಮನೆ ಬರೆಸ್ಕೊಳೋದು, ಈ ಥರ ದಂಧೆ ಮಾಡ್ತಿದ್ದಾರೆ. ಇದರಲ್ಲಿ ಬರತ್ತಂತ ಇವನೇ ಇದಕ್ಕೆ ಕಿಂಗ್ ಪಿನ್, ಇದಕ್ಕೆ ಸಿಂಡಿಕೇಟು ಬರತ್ತಂತ. ಇವನು ಸಮೀರು ಎಲ್ಲರೂ ಇದಕ್ಕೆ ಏನೇನಿದ್ದಾರೆ ಕಿಂಗ್ ಪಿನ್ ಅಂದರೆ ಇದಕ್ಕೊಂದು ಸಿಂಡಿಕೇಟ್. ಆ ಸಿಂಡಿಕೇಟೇ ಬರುತ್ತೆ. ಸಿಂಡಿಕೇಟ್ ಅಂದ್ರೆ ಇದು ಒಂದು ಸಿಂಡಿಕೇಟ್ ಅಂತಾರೆ. ಸಿಂಡಿಕೇಟ್ ಅಂದ್ರೆ ಇದ್ರ ಭರತ್ ಇದ್ದಾನೆ, ಸಮೀರ್ ಇದ್ದಾನೆ, ಇಂತಿಯಾಜ್ ಇದ್ದಾನೆ, ಎಲ್ಲರೂ ಇದ್ದಾರೆ. ಇವರೆಲ್ಲ ಸೇರಿ ಜನಕ್ಕೆ ಈವೆಂಟ್ ಮುಖಾಂತರ ಕರ್ಕೊಂಡೋಗಿ ಇವರೆಲ್ಲ ದಂಧೆ ಮಾಡ್ತಾರೆ. ಅಲ್ಲಿ ಸಾಲ ಕೊಡೋದಂಗ್ ಮಾಡಿ ಹುಡುಗರು ಜೀವ ಎಲ್ಲ ಸತ್ತೋಗಿದ್ದಾರೆ 1000 ಜನ. ವೀಕ್ಷಕರೇ, ಈಗ ವಿಜಯನಗರದಲ್ಲಿ ಈ ಒಂದು ಕಸಿನೋ ಮಾದರಿಯ ದಂಧೆ ಏನು ಪ್ರಾರಂಭ ಆಗ್ತಾ ಇದೆ, ಇದು ನಮ್ಮ ಯುವ ಸಮೂಹವನ್ನ ಹಾಳು ಮಾಡ್ತಾ ಇದೆ. ಏನು ಈ ಒಂದು ಯುವ ಸಮೂಹವನ್ನ ಹಾಳು ಮಾಡ್ತಾ ಇದೆ, ಇದೆಲ್ಲವನ್ನ ತಡೆಗಟ್ಟಬೇಕು. ಈ ಒಂದು ಮಟ್ಕಾ ದಂಧೆ ಆಗಿರ್ಬೋದು, ಕಸಿನೋ ಆಗಳಾಗಿರ್ಬೋದು, ಈ ರೀತಿ ಪ್ರಾರಂಭ ಆಗ್ತಾ ಇರೋಂಥದ್ದು ನಿಜಕ್ಕೂ ಒಂದು ಆತಂಕಕಾರಿ ಸುದ್ದಿನೇ. ಇದೆಲ್ಲವನ್ನ ತಡೆಗಟ್ಟಬೇಕು ಎಂಬ ಒಂದು ಉದ್ದೇಶದಿಂದ ಸಮಾಜ ಸೇವಕರು ಹಾಗೂ ಯುವ ಸಮೂಹದ ಒಂದು ರಕ್ಷಣೆಗೆ, ಆ ಒಂದು ಹಿತಭಾವನೆಗೆ ನಿಂತಿರುವಂತಹ ಸೋನು ಲಂಬಾಣಿ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಎಸ್ ಸರ್, ಇದೇನು ಗೋವಾನ, ಶ್ರೀಲಂಕಾನ ಅಥವಾ ನಮ್ ಕರ್ನಾಟಕನ ನಂಬಕ್ಕಾಗ್ತಾ ಇಲ್ವಲ್ಲ ಸರ್? ಇದು ಗೋವಾ, ಶ್ರೀಲಂಕಾ, ನೇಪಾಳ ಇದೆಲ್ಲ ಒಂದು ಈವೆಂಟ್ ದಂಧೆ ತರ ಮಾಡ್ತಿದ್ದಾರೆ. ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲಾ ಜನನ ಕರ್ಕೊಂಡೋಗಿ ಈ ದಂಧೆ ಕಿಂಗ್ ಪಿನ್ ಗಳೆಲ್ಲ ಅಗ್ರಿಬೊಮ್ಮನಹಳ್ಳಿಯಲ್ಲೇ ಇದ್ದಾರೆ ಸರ್. ಹೌದು, ಇದು ನೋಡಿ ಫ್ಲೈಟ್ ಟಿಕೆಟ್ ಹಾಕ್ತಾರೆ, ಐಷಾರಾಮಿ ಜೀವನ ಮಾಡಿಸ್ತಾರೆ, ಒಳ್ಳೆ ಹುಡುಗಿಯವ್ರನ್ನ ತೋರಿಸ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಳಿಯಲ್ಲಿ ಜಾಲದಲ್ಲಿ ಬಲಿ ಮಾಡ್ತಾರೆ. ಇದೇ ಇಲ್ಲಿರುವಂತ ಪ್ರಕೃತಿ ಇವಾಗ ನಡೀತಿರುವಂತ ದಂಧೆ ಸರ್ ಇದು. ಸರ್, ಈಗ ದಂಧೆಗಳಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಪಾಪ ಆ ಭಾಗದ ಹುಡುಗರುಗಳಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಆ ದುಡ್ಡು? ಸರ್, ಸಾವಿರಾರು ಲಕ್ಷಾಂತರ ರೂಪಾಯಿ ಬೇಕು ಅಂತ ನೀವು ಹೇಳ್ತೀರಾ. ಇವತ್ತು ರೈತರ ಮಕ್ಕಳು, ಹಿಂದುಳಿದಂತವ್ರ ಮಕ್ಕಳು, ಬಡವ್ರ ಮಕ್ಕಳು ಎಲ್ಲಾರ ಆಸ್ತಿ ಹಾಕೊಂಡು ಇವ್ರು ಈವೆಂಟ್ಗಳು ಮಾಡಿ ಇವ್ರ ಆಸ್ತಿ ಮೇಲೆ ಆಸ್ತಿ ಮಾಡ್ತಿದ್ದಾರೆ ವಿನಃ ಬಡವ್ರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದಂತವ್ರ ಮಕ್ಕಳು ಯಾರು ಇಲ್ಲಿ ಆಸ್ತಿ ಮಾಡ್ತಿಲ್ಲ. ಸಾಲಗಾರ ಮಾಡ್ತಾ ಇದಾರೆ, ಇವರು ಆಸ್ತಿಗಾರರ ಆಗ್ತಿದ್ದಾರೆ ಸರ್. ಇವತ್ತು ಭರತ್ ಅನ್ನುವಂತ ವ್ಯಕ್ತಿ ಕಿಂಗ್ ಪಿನ್ ಭರತ್ ಅನ್ನುವಂತ ವ್ಯಕ್ತಿ ಕಿಂಗ್ ಪಿನ್. ಮೊನ್ನೆ ಒಂದು ನೇಪಾಳಲ್ಲಿ ಇವೆಂಟ್ ಮಾಡ್ತಾನೆ, 3.5 ಕೋಟಿಯಿಂದ 4 ಕೋಟಿ ರೂಪಾಯಿ ಲಾಭ ಮಾಡ್ತಾನೆ. ಎಂತೆಂತ ಜನಕ್ಕೆ ಅವನು 55 ಲಕ್ಷ ಸಾಲ ಕೊಟ್ಟಿದ್ದಾನೆ. ಹಡಗಲಿಯಲ್ಲಿ ಇವತ್ತು ಅಪ್ಪಣ ಅಂತ ಅನ್ನೋರಿಗೆ 40 ಲಕ್ಷ ಸಾಲ ಕೊಟ್ಟಿದ್ದಾನೆ. ಆಸ್ತಿಗಳು ಅಲ್ಲಿ ಫಸ್ಟ್ ಸಾಲ ಕೊಡ್ತಾರೆ, ಆಮೇಲೆ ಅವ್ರ ಹೆಸರ ಮೇಲೆ ಆಸ್ತಿ ಬರ್ಸ್ಕೊಂತಾರೆ. ಆ ತರ ಮಾಡ್ತಾರೆ. ಪೊಲಿಟಿಕಲ್ ಸಪೋರ್ಟ್, ಡಿಪಾರ್ಟ್ಮೆಂಟ್ ಸಪೋರ್ಟ್ ಇದನ್ನ ಇಷ್ಟು ಸುಲಭವಾಗಿ ನಡೆಸಕ್ಕಾಗುತ್ತಾ ಸರ್? ಸರ್, ಇಲ್ಲಿ ಯಾರ್ಯಾರು ಇದ್ರಲ್ಲಿ ಶಾಮೀಲಿದ್ದಾರೆ, ಮುಂದಿನ ದಿನದಲ್ಲಿ ಇದು ಉಗ್ರ ಹೋರಾಟ ಮಾಡ್ಬೇಕು. ನಾವು ಇದನ್ನ ಇನ್ನ ದೊಡ್ಡ ಮಟ್ಟಕ್ಕೆ ಒಯ್ಬೇಕು. ಇದು ಇಲ್ಲಿಗೆ ನಾವು ಬಿಡುವಂತ ಕೆಲಸ ನಾನು ಮಾಡೋದಿಲ್ಲ. ಇದು ಮುಂದಿನ ದಿನದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗಾಗ್ಲಿ, ED ಅವರಿಗಾಗ್ಲಿ ನಾವು ಮುಂದಿನ ದಿನದಲ್ಲಿ ನಾವು ಎಲ್ಲದಕ್ಕೂ ಇದಕ್ಕೆ ಸರಿಪಡಾಗಿ ಒಗ್ಗಟ್ಟಾಗಿ ನಾವು ಈ ಕೆಲಸ ಮಾಡೋದಕ್ಕೆ ನಾವು ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀವಿ ಅಂತ ನಾನು ಹೇಳಕ್ ಹೊಂತೀನಿ ಸರ್ ನಿಮ್ ಮುಖಾಂತರ. ಸರ್,
ಈ ಒಂದು ರಾಷ್ಟ್ರೀಯ ಪಕ್ಷಗಳೇನಿದೆ, ಏನ್ ಒಂದು ಕಡೆ ಕಾಂಗ್ರೆಸ್ ಅವರು NSUI ಅಂತ 100 ಜನನ ಸಂಘಟನೆ ಮಾಡಬೇಕು ಅಂತ DK ಶಿವಕುಮಾರ್ ಹೇಳ್ತಾರೆ, ಒಂದು ಕಡೆ ಬಿಜೆಪಿ ಯುವ ಮೋರ್ಚಾ ಇದೆ. ಯುವಕರುಗಳನ್ನ ಬಳಸ್ಕೊಂಡು ರಾಜಕಾರಣಿಗಳು ತಮ್ಮ ಹೆಸರನ್ನ ಮಾಡ್ತಾರೆ. ಅದೇ ಒಂದು ಯುವ ಸಮೂಹ ಇಲ್ಲಿ ದಾರಿ ತಪ್ತಾ ಇದೆ ಅಂತಂದ್ರೆ, ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಚಾರಕ್ಕೋಸ್ಕರ ಓಡಾಡುವಂತಹ ಆ ಒಂದು ಯುವ ಮೋರ್ಚಾ ಆಗಿರ್ಬೋದು, NSUI ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ನಿಮ್ ಜೊತೆಗೆ ಕೈ ಜೋಡಿಸುವಂತ ಕೆಲಸ ಮಾಡ್ತಾರಾ ಸರ್, ಅಥವಾ ನಿಜವಾಗ್ಲೂ ಅವ್ರು ಬರೀ ಚುನಾವಣೆ ಸಮಯಕ್ಕೆ ಮಾತ್ರ ಸೀಮಿತನ? ಸರ್, ನನ್ನ ಜೊತೆ ಯಾವುದೇ ಪಕ್ಷ ಕೈ ಜೋಡಿಸುವಂತ ಕೆಲಸ ಬೇಕಾಗಿಲ್ಲ. ಇವತ್ತು ಕರ್ನಾಟಕದಲ್ಲಿನೂ ನಮ್ದೇ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಇದೆ. ಹೌದಾ? ಇವತ್ತು ನಮಗೆ ಏನೇ ಆದ್ರೂ ಇವತ್ತು ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ನಿಷ್ಠೆಯಿಂದ ನಮ್ ಕೆಲಸ ಏನಿದೆ ನಾವು ಮಾಡ್ಬೇಕು. ಇವರಿಗೆ ನಾವೇನು ಕಾನೂನು ಪ್ರಕಾರವಾಗಿ ಇವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗೋ ಮಟ್ಟ ನಾವು ಹೋರಾಡ್ಬೇಕು. ಪಕ್ಷ ಯಾವತ್ತು ಎಲ್ಲರಿಗೂ ಪಕ್ಷ ಇರುತ್ತೆ. ಇವತ್ತು ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಇರ್ಬೋದು, ಹಂಗಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೇನು ಇವರಿಂದ ಏನೋ ಸಂಬಂಧ ಇಲ್ಲ ಅಲ್ವಾ? ಹಾಗಾದ್ರೆ ಸರ್ಕಾರದಿಂದ ಅವರ ಗಮನಕ್ಕೂ ಕೂಡ, ಗೃಹ ಇಲಾಖೆಯ ಗಮನಕ್ಕೂ ಕೂಡ ತಂದಿದ್ದೀರಾ ಸರ್? ಯಾವ ರೀತಿಯ ಸ್ಪಂದನೆ ನಿಮ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ? ಸರ್, ಗೃಹ ಇಲಾಖೆಗೆ ನಾನು ಜಿ ಪರಮೇಶ್ವರ್ ಅವರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ, ಮಾಹಿತಿನೂ ಕೊಟ್ಟಿದ್ದೀನಿ. ಇದಕ್ಕೆ ಏನಿದೆ ಅವ್ರು ಕಾನೂನು ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಇದು ಕಾನೂನು ಕ್ರಮ ತಗೊಬೇಕು. ಇದನ್ನ ನಾನು ಮುಂದೆ ಡೆಲ್ಲಿಗೂ ಹೋಗ್ಬೇಕು, ಇನ್ಕಮ್ ಟ್ಯಾಕ್ಸ್ ಅವರಿಗೂ ಲೆಟರ್ ಬರೀಬೇಕು. ಇವ್ರ ದಾಖಲಾತಿ ಹೆಂಗೆ, ಇವ್ರ ಪ್ರಾಪರ್ಟಿ ಹೆಂಗ್ ಬಂತು, ಇವ್ರ ಆಸ್ತಿ ಏನಿದೆ, ಇವ್ರ ಹಿನ್ನೆಲೆ ಏನಿದೆ ಅಂತ ತೆಗಿಬೇಕು ಜನದ ಮುಂದೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಇನ್ನೂ ಕೂಡ ಖುಲ್ಲಾಗಿ ನಿಮ್ಮ ಕಿಂಗ್ ಪಿನ್ ಭರತ್ ಓಡಾಡ್ತಾ ಇದಾರೆ ವಿಜಯನಗರದಲ್ಲಿ. ಇನ್ನ ಕಾರ್ಯಾಚರಣೆ ಪ್ರಾರಂಭ ಆಗಿದೆಯಾ, ಅಥವಾ ಅವ್ರ ಮೇಲೆ ಏನಾದ್ರು ಕ್ರಮವನ್ನ ಕೈಗೊಳ್ಳುವಂತ ಕೆಲಸ ಮುಂದಾಗ್ತಾ ಇದೆಯಾ? ಏನ್ ಸರ್, ಏನ್ ಹೇಳ್ತೀರಾ? ಭರತ್ ಅವ್ರ ಮೇಲೆ, ಕಿಂಗ್ ಪಿನ್ ಏನು ಭರತ್ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಅವ್ರ ಮೇಲೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆಯಾ? ಅವ್ರನ್ನ ಬಂಧಿಸುವಂತ ಕೆಲಸ ಯಾವಾಗ ಆಗ್ಬಹುದು ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ? ಸರ್, ಇದಕ್ಕೆ ಕಿಂಗ್ ಪಿನ್ ಆದಂತ ಭರತ್ ಅವರು ಇವತ್ತು ಇದು ಸಿಂಡಿಕೇಟ್ ಮಾಡ್ಕೊಂಡು ಈ ದಂಧೆ ಮಾಡ್ತಿರುವಂತ ಭರತ್ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಲೇಬೇಕು ಅಂತ ನಾವು ಸರ್ಕಾರಕ್ಕೂ ಮತ್ತೆ ಪೊಲೀಸ್ ಅವರಿಗೂ ಎಲ್ಲರಿಗೂ ನಾವ್ ಏನಿದೆ ಹೋರಾಡ್ತೀವಿ. ಮುಂದಿನ ದಿನದಲ್ಲಿ ಅವ್ರನ್ನ ಬಂಧನ ಮಾಡುವಂತ ಕೆಲಸ ನಾವು ಮಾಡ್ಬೇಕು, ಅವ್ನ ಆಸ್ತಿ ಎಲ್ಲ ಜಪ್ತಿ ಮಾಡುವಂತ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮದು ಇದೆ. ಮತ್ತೆ ನಿಮ್ ಚಾನೆಲ್ ಮುಖಾಂತರನು ನಾನು ಜನರಿಗೆ ಹೇಳೋದೇನು ಅಂದ್ರೆ, ಯುವಕರಾಗಿರ್ಬೋದು, ಬಡವ್ರ ಮಕ್ಕಳಾಗಿರ್ಬೋದು, ರೈತರ ಮಕ್ಕಳಾಗಿರ್ಬೋದು, 1 ಎಕರೆ 2 ಎಕರೆ ಜಮೀನ್ ಇಟ್ಕೊಂಡಿರುವಂತ ಎಲ್ಲರಿಗೂ ಇವರು ಜಾಲಕ್ಕೆ ಹೋಗ್ಬೇಡಿ, ಇವರು ನಿಮಗೆ ಐಷಾರಾಮಿ ಜೀವನ ತೋರಿಸ್ತೀನಿ ಅಂತ, ಹುಡುಗಿನ ತೋರಿಸ್ತೀನಿ ಅಂತ ಬಲಿ ಕಡ್ದು ನಿಮ್ಮನ್ನ ಕರೆದು ಇವರೆಲ್ಲ ನಿಮ್ಮನ್ನ ಮೋಸ ಮಾಡಿ ಟೇಬಲ್ ಸೆಟ್ಟಿಂಗ್ ಮಾಡಿ ನಿಮ್ ಹಣಗಳು ಗೆಲಿತಾರೆ. ನಿಮ್ ಚಾನೆಲ್ ಮುಖಾಂತರ ಹೇಳೋದೇನು ಅಂದ್ರೆ, ಇಂತ ಯಾವ್ದೇ ಜಾಲಕ್ಕೆ ನೀವು ಹೋಗ್ಬಾರ್ದು ಅಂತ ನಾನು ಮನವಿ ಮಾಡ್ಕೊಂತಿದ್ದೀನಿ ಎಲ್ಲರಿಗೂ. ಎಸ್ ಸೋನು ಅವರೇ, ಸಾಕಷ್ಟು ಬಾರಿ ನೀವು ಗಮನಿಸಿರ್ಬೇಕು, ನಮ್ಮ ಇಡನ್ಸ್ ವಾಹಿನಿ ಈ ರೀತಿಯ ಯಾವುದೇ ಮಟ್ಕಾ ದಂಧ ಆಗಿರ್ಬೋದು, ಜೂಜುಗಟ್ಟಿಗಳಿಗಾಗಿರ್ಬೋದು, ನಾವು ಯಾವ ಸುದ್ದಿಯನ್ನು ಮುಲಾಜಿಲ್ದೆ ಬಿತ್ತರ ಮಾಡುವಂತ ಒಂದು ಏಕೈಕ ಪ್ರಾಮಾಣಿಕ ಒಂದು ಮಾಧ್ಯಮ ಕರ್ನಾಟಕದಲ್ಲಿ ಇದೆ ಅಂತಂದ್ರೆ ಪ್ರಥಮ ಸ್ಥಾನದಲ್ಲಿ ನಮ್ಮ ಇಡನ್ಸ್ ವಾಹಿನಿ ಕೂಡ ಸದಾಕಾಲ ಇರುತ್ತೆ. ಈ ಒಂದು ನಿಮ್ಮ ಹೋರಾಟದಲ್ಲೂ ಕೂಡ ನಾವು ನಿಮ್ ಜೊತೆಗೆ ಇರುತ್ತೆ. ಇಡನ್ಸ್ ವಾಹಿನಿ ಈ ರೀತಿ ಯುವ ಸಮೂಹವನ್ನ ಹಾಳು ಮಾಡೋದಕ್ಕೆ ಯಾರು ಮುಂದಾಗಿದ್ದಾರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವುದರ ಸಮಯದವರೆಗೂ ಕೂಡ ನಿಮ್ಮ ಒಂದು ಹೋರಾಟದ ಜೊತೆಗೆ ಇಡನ್ಸ್ ವಾಹಿನಿ ಸುದ್ದಿಯನ್ನು ಮಾಡುತ್ತೆ ಸರ್. ನಾವು ನಿಮ್ ಜೊತೆಗೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರದ ಹಾಗೂ ರಾಜ್ಯದ ಗೃಹ ಇಲಾಖೆ ತಕ್ಷಣ ಈ ರೀತಿಯ ಒಂದು ಅವ್ಯವಹಾರಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒಬ್ಬ ಆಗ್ರಹವನ್ನ ನಮ್ಮ ಇಡನ್ಸ್ ವಾಹಿನಿಯ ಮುಖಾಂತರ ನಾವು ಕೂಡ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಿದ್ದೀರಾ ಸರ್, ನೀವೆಲ್ಲಾ ನಮ್ಮಲ್ಲಿ ಸಪೋರ್ಟ್ ಇರಬೇಕು. ಇವತ್ತು ಮಾಧ್ಯಮ ಅಂದ್ರೆ ಇವತ್ತು ನಮಗೆ ಒಂದು ನ್ಯಾಯಾಲಯ ಇದ್ದಂಗೆ. ಇವತ್ತು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿರುವಂತ ನಿಮ್ಮ ಮಾಧ್ಯಮದ ಮಿತ್ರಕ್ಕೆ ಕೇಳಿ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಗೊತ್ತಿದ್ರೂನು ಅವ್ರ ಮೇಲೆ ಏನು ತನಿಖೆ ಮಾಡ್ತಿಲ್ಲ ಅಂದ್ರೆ ನಮ್ ನ್ಯಾಯಾಲಯ ಎಲ್ಲಿದೆ, ನಮ್ ಪೊಲೀಸ್ ಇಲಾಖೆ ಎಲ್ಲಿದ್ದಾರೆ ಅಂತ ನಾನು ಕ್ವಶನ್ ಮಾರ್ಕ್ ಹಾಕಿ ಕೇಳುವಂತ ಸಮಯ ಬಂದ್ಬಿಟ್ಟಿದೆ ನಮಗೆ ಇವತ್ತು. ಕರೆಕ್ಟ್ ಅಲ್ವಾ ಸರ್? ಇವತ್ತು ನೀವು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿರುವಂತ ನಿಮ್ಮ ಪತ್ರಿಕರ್ತರಿಗೆ, ನಿಮ್ ಸ್ನೇಹಿತರಿಗೆ ಕೇಳಿ ಅವ್ರ ಉದ್ಯೋಗ ಏನು, ಬಿಸ್ನೆಸ್ ಏನು, ಅವ್ರ ದಂಧೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಗೊತ್ತಿದ್ದು ಪೊಲೀಸರಿಗೂ ಗೊತ್ತಿದೆ. ಯಾಕೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳೋದಕ್ಕೆ ಆಗ್ತಿಲ್ಲ ಅಂತ ನಾನು ನಿಮ್ ಚಾನೆಲ್ ಮುಖಾಂತರ ಅವ್ರಿಗೆ ಕೇಳ್ತಿದ್ದೀನಲ್ಲ ಸರ್ ನಾನು. ಮುಂದಿನ ದಿನಗಳಲ್ಲಿ ಒಂದು ಸುದ್ದಿಯನ್ನು ನೋಡಿದ್ಮೇಲಾದ್ರೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾ ಅವರು ಈ ನ್ಯೂಸ್ ನ ಪಿಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಹಾಡ್ಲಿಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟದ ಚಳುವಳಿಗಳೀಗ ನಿಮ್ಮ ನೇತೃತ್ವದಲ್ಲಿ ನಿಜಕ್ಕೂ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡುವಂತ ಸಂಗತಿ ಕಾಣ್ತಾ ಇದೆ ಸರ್. ಇದು ಇಲ್ಲ ಸರ್, ಇದು ಹೋರಾಡ್ಬೇಕು. ನಾವ್ ಎಲ್ಲಿ ಮಠ ಹೋರಾಡ್ಬೇಕು ಅಂದ್ರೆ ಇವ್ರ ಆಸ್ತಿ ಹೋಗಿ ಗೋರ್ಮೆಂಟಿಗೆ ಸೇರ್ಬೇಕು. ಅಲ್ಲಿ ಮಠ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಿಮ್ ಚಾನೆಲ್ ಅವ್ರು ನಮಗೆ ಸಪೋರ್ಟ್ ಇರಬೇಕು. ಎಲ್ಲಾ ಪತ್ರಿಕರ್ತರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಸ್ಯಾಟಲೈಟ್ ಚಾನೆಲ್ ಅವರು ಆಗಿರ್ಬೋದು, ಅವ್ರ ಬೆಂಬಲ ನಮ್ಮಲ್ಲಿ ಇರ್ಲಿ. ನಾವು ಹೋರಾಡೋಣ. ಇದಕ್ಕೆ ನ್ಯಾಯ ಸಿಗೋ ಮಠ ನಾವು ಹೋರಾಡ್ಬೇಕು. ಎಲ್ಲಿ ಮಠ ನಮ್ಮ ಹೋರಾಟ ಅಂದ್ರೆ ಗೆಲ್ಲೋ ಮಠ ನಮ್ಮ ಹೋರಾಟ ಅನ್ಬೇಕು. ಅಲ್ಲಿ ಮಠ ನಾವು ಇದಕ್ಕಾಗಿ ಹೋರಾಡೋಣ. ನಿಮ್ದೆಲ್ಲ ಸಹಕಾರ ನಮಗೆ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಈ ರೀತಿಯ ಒಂದು
ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡೋದಕ್ಕೆ ಹೋಗೋಕ್ಕಿಂತ ಮುಂಚೆ ಕೂಡ ಅವ್ರಿಗೊಂದು ಎಚ್ಚರಿಕೆ ಪಾಠ ಇಡೀ ಕರ್ನಾಟಕಕ್ಕೆ ಆಗ್ಬೇಕು. ಅದರ ಪ್ರಾರಂಭ ವಿಜಯನಗರ ನಿಮ್ ನೇತೃತ್ವದಲ್ಲಿ ಆಗ್ಲಿ. ನಮ್ಮ ಇಡನ್ಸ್ ವಾಹಿನಿ ಕೂಡ ನಿಮ್ ಜೊತೆಗಿರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವೀಕ್ಷಕರೇ, ಇದು ಸಮಾಜ ಪರ ಹೋರಾಟಗಾರರಾದಂತಹ ಸೋನು ಲಂಬಾಣಿ ಅವರ ಮಾತಾಗಿತ್ತು. ಬಹಳ ಒಂದು ದಿಟ್ಟವಾದಂತಹ ನಿಲುವನ್ನೇ ಕೈಗೊಂಡಿದ್ದಾರೆ. ಈ ಒಂದು ಪ್ರಕರಣ ನಾನು ಕೇವಲ ಕಂಪ್ಲೇಂಟ್ ಕೊಟ್ಟು ನಾನು ನಿಲ್ಸಲ್ಲ ಸರ್, ಇವರ ಅಡಿಪಾಯದವರೆಗೂ ನಾನು ಕೂಡ ಕೈ ಹಾಕುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಒಂದು ಇವೆಂಟ್ಗೆ ಅವರು 3 ರಿಂದ 4 ಕೋಟಿ ಖರ್ಚು ಮಾಡಿ ಇಲ್ಲಿ ಅಲ್ಲಿಗೆ ನೇಪಾಳಕ್ಕೆ ಕರ್ಕೊಂಡು ಹೋಗಿ 40 ಲಕ್ಷ 50 ಲಕ್ಷ ಸಾಲಗಳನ್ನ ಕೊಟ್ಟು ಅವರನ್ನ ಟೇಬಲ್ ಸೆಟ್ಟಿಂಗ್ ಮಾಡಿ ಸೋಲ್ಸಿದ ನಂತರ ಅವರ ಆಸ್ತಿಯನ್ನ ಲಪಟಾಯಿಸುವಂತಹ ಒಂದು ವೆಲ್ ಪ್ಲಾನ್ಡ್ ಸಿಂಡಿಕೇಟ್ ಇದು ಕೇವಲ ಒಂದು ಜೂಜುಕಟ್ಟೆ ಅಲ್ಲ. ಇಟ್ ಇಸ್ ಅ ವೆರಿ ಬಿಗ್ ಸಿಂಡಿಕೇಟ್. ಇದರಲ್ಲಿ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಅವರು ಕೂಡ ಈ ಒಂದು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀನಿ. ನಾನು ಆಲ್ರೆಡಿ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದೀನಿ. ಇದಕ್ಕೆ ಕ್ರಮವನ್ನ ಪ್ರಾರಂಭ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಆಗುತ್ತೆ. ಇದು ಇಡಿ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಗಮನಕ್ಕೆ ಕೂಡ ಇವರು ಯಾವ ರೀತಿ ಸಂಪಾದನೆಯ ಹಾದಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾನು ದಾಖಲೆ ಸಮೇತ ನಾನು ಕೊಡುವಂತ ಕೆಲಸ ಮಾಡ್ತೀನಿ. ಈ ರೀತಿಯ ಹೋರಾಟಗಳಿಗೆ ಸದಾಕಾಲ ಇಡನ್ಸ್ ವಾಹಿನಿಯಲ್ಲಿ ನಮ್ಮ ವೀಕ್ಷಕರು ಖಂಡಿತ ಗಮನಿಸಬೇಕು. ಯಾವ ಮುಲಾಜು ಇಲ್ಲದೆ, ಯಾವ ಭಯವೂ ಇಲ್ಲದೆ, ಎಲ್ಲೇ ಮಟ್ಕ ದಂಧೆ ಆಗ್ಲಿ, ಎಲ್ಲೇ ಜೂಜುಕಟ್ಟೆ ಆಗ್ಲಿ, ಎಷ್ಟೋ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಡನ್ಸ್ ವಾಹಿನಿಯ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಮುಂದಿನ ದಿನಗಳಲ್ಲೂ ಕೂಡ ಸೋನು ಲಂಬಾಣಿ ಅಂತಹ ಸಮಾಜ ಪೂರ್ವಕ ಕೆಲಸಗಳನ್ನ ಯಾರು ಈ ರೀತಿಯ ಒಂದು ಹೋರಾಟವನ್ನ, ಯುವ ಸಮೂಹವನ್ನ ರಕ್ಷಣೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನ ರೂಪಿಸಬೇಕಾದಂತಹ, ಭಾರತದ ಭವಿಷ್ಯವನ್ನ ರೂಪಿಸಬೇಕಾದಂತಹ ಯುವ ಸಮೂಹ ಇವತ್ತು ಹೆಣ್ಣು ಮಕ್ಕಳುಗಳಿಗೆ ಆಸೆ ಪಟ್ಟು ಉಚಿತವಾಗಿ ಸಿಗುವಂತಹ ಒಂದು ಡ್ರಿಂಕ್ಸ್, ಮದ್ಯಪಾನದ ಒಂದು ಆಮಿಷಕ್ಕೆ ಒಳಗಾಗಿ ತಮ್ಮ ಅತ್ಯಮೂಲ್ಯವಾದಂತಹ ಚಿನ್ನವನ್ನ ಕಳ್ಕೋತಾರೆ, ಚಿನ್ನ ಅಡ ಇಟ್ಕೊಂಡು ಮಾರ್ಕೋತಾರೆ, ಜಮೀನುಗಳನ್ನ ಮಾರ್ಕೋತಾರೆ ಅಂತಂದ್ರೆ ನಿಜಕ್ಕೂ ಸೋನು ಅವರ ಒಂದು ಕಳಕಳಿಯನ್ನ ಇಡನ್ಸ್ ವಾಹಿನಿ ಕೂಡ ಮೆಚ್ಚುಗೆ ನೀಡುವಂತ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಸುದ್ದಿ ಗೃಹ ಇಲಾಖೆ ಕೇಂದ್ರದ ಕೂಡ ತಲುಪುವವರೆಗೂ ಕೂಡ ನಮ್ಮ ಈ ಒಂದು ಸುದ್ದಿ ಪ್ರಸಾರ ಆಗುತ್ತೆ. ಈ ಒಂದು ಹೋರಾಟದಲ್ಲಿ ಇಡನ್ಸ್ ವಾಹಿನಿ ಸದಾಕಾಲ ಯುವ ಸಮೂಹವನ್ನ ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿರ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಾಗ್ತಾ ಇದೆ. ಎಸ್, ಇದೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸಮಾಜ ಪೂರ್ವ ಕೆಲಸದ ಈ ಒಂದು ಕೆಲಸದ ಮುಂಚೂಣಿಯನ್ನ ವಹಿಸಿರುವಂತ ಸೋನು ಲಂಬಾಣಿ ಅವರು ಏನ್ ಮಾತಾಡ್ತಿದ್ದಾರೆ ನೋಡ್ಕೊಂಬರೋಣ. ಎಲ್ಲರಿಗೂ ನಾನು ಕೊಡ್ತೀನಿ. ಅಲ್ಲ, ಇದು ನೀವೊಬ್ಬರೇ ಇದ್ದೀರಾ, ನಿಮ್ಮಿಂದ ಯಾರಾದ್ರೂ ಇದ್ದೀರಾ ಸರ್? ಇದು ಎಸ್ ವೀಕ್ಷಕರೇ, ಇವತ್ತು ಕ್ಯಾಸಿನೋ ಮತ್ತು ಹಲವು ದಂಧೆಗಳು ತಲೆ ಎತ್ತಾ ಇದೆ. ಅದನ್ನು ಮಟ್ಟ ಹಾಕಲು ಅಂದರೆ ಅದನ್ನು ಸ್ಟಾಪ್ ಮಾಡಲು ಸೋನು ಲಂಬಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾತಾಡಿಸ್ತಾ ಹೋಗ್ತೀನಿ, ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ, ಬನ್ನಿ. ಎಸ್ ಸರ್, ನಮಸ್ತೆ. ಸರ್, ಈಗ ಕ್ಯಾಸಿನೋ ಅನ್ನೋ ಒಂದು ದಂಧೆ ತಲೆ ಎತ್ತಾ ಇದೆ. ಯಾಕೆ ಈ ದಂಧೆ ತಲೆ ಎತ್ತಾ ಇದೆ? ಆಮೇಲೆ ಇದಕ್ಕೆ ಅಮಾಯಕ ಯುವಕರೇ ಬಲಿಯಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಇದು ಕ್ಯಾಸಿನೋ ದಂಧೆ ಅಂತ ಹೇಳೋದಿಲ್ಲ, ಇದು ಕ್ಯಾಸಿನೋ ಈವೆಂಟ್ ದಂಧೆ ಅಂತಾರೆ. ಕ್ಯಾಸಿನೋ ಈವೆಂಟ್ ದಂಧೆ ಅಂದ್ರೆ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಿಂದ ಆಯ್ತು, ಸುತ್ತಮುತ್ತ ಹಳ್ಳಿಗಳಿಂದ ಆಯ್ತು, ಜನರನ್ನ ಕರ್ಕೊಂಡು ಹೋಗ್ತಾರೆ. ಜನರನ್ನ ಕರ್ಕೊಂಡು ಹೋಗಿ ಇವ್ರು ಈವೆಂಟ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಲಕ್ಷಾನುಗಟ್ಟಲೆ ಸಾಲ ಕೊಡ್ತಾರೆ. ಸಾಲ ಕೊಟ್ಟು ಅವ್ರ ಮನೆಗಳ್ನು, ಅವ್ರ ಆಸ್ತಿಗಳನ್ನ ಬೆಳೆಸ್ಕೊಡೋ ಅಂತ ಕೆಲಸ ಮಾಡ್ತಾರೆ. ಇವತ್ತು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಮೊನ್ನೆ ಒಬ್ರು ಹಾಸ್ಪಿಟ್ಲಲ್ಲಿ ಹಳೆ ಅಗ್ರಿಬೊಮ್ಮನಹಳ್ಳಿ ಅಂತಾರೆ, ಅಲ್ಲಿ ಅಡ್ಮಿಟ್ ಆಗಿದ್ರು ಪರ್ಸನ್. ಇದು ಬಹಳ ಆಗ್ತಿದೆ. ಇದು ಮಾಡ್ತಿರೋ ಅಂತದ್ದು ಭರತ್ ಅನ್ನೋನು ಇದಕ್ಕೆ ಕಿಂಗ್ ಪಿನ್. ಇಲ್ಲಿ ದಾಖಲಾತಿ ಇದೆ. ನಾನು ಇವತ್ತು SP ಅವ್ರಿಗೆ ದೂರು ಕೊಟ್ಟಿದ್ದೀನಿ, SP ಅವರಿಗೂ ದೂರು ಕೊಟ್ಟಿದ್ದೀನಿ. ಇದು ಭರತ್ ಅಂತಂದು ಕ್ಯಾಸಿನೋನಲ್ಲಿ ಇವ್ನು ಮಾಡುವಂತ ದಂಧೆದು ಫೋಟೋಸ್ ಇದೆ. ಇವನು ಎಷ್ಟು ಜನಕ್ಕೆ ಫ್ಲೈಟ್ ಟಿಕೆಟ್ ಹಾಕ್ತಾನೆ, 135 ಜನ ಫ್ಲೈಟ್ ಟಿಕೆಟ್ ಹಾಕುವಂತ ದಾಖಲಾತಿ ಇದೆ. ಮತ್ತೆ ಇವನ ಬಗ್ಗೆ ಬೇರೆ ಬೇರೆ ಪೇಪರಲ್ಲಿ ಬಂದಿರುವಂತ ದಾಖಲಾತಿಗಳು ಇದೆ. ಇದ್ರ ಮೇಲೆ ನಾವು ಕ್ರಮ ತಗೊಬೇಕು, ಸೆಕ್ಷನ್ ಅಲ್ಲಿ ಮಾತಾಡಬೇಕು. ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಅರೆಸ್ಟ್ ಮಾಡಿಸ್ಬೇಕು, ಇವನಿಗೆ ಕಾನೂನು ಕ್ರಮ ಆಗಬೇಕು. ನಾವು ಮುಂದಿನ ದಿನದಲ್ಲಿ ನಾವು ಇಡಿಗೂ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ನಾವು ಇದು ಕಾನೂನು ಪ್ರಕಾರವಾಗಿ, ಕಾನೂನು ಕ್ರಮವಾಗಿ ನಾವು ಏನೇನು ಮಾಡಬೇಕು ಅದು ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ. ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತ ನಾನು. ದಂಧೆಗೆ ಎಷ್ಟು ವಯಸ್ಕರ ಯುವಕರು ಬಲಿ ಆಗ್ತಾ ಇದೆ? ಯಾವ್ಯಾವ ರೀತಿ ಜನ ಬಲಿ ಆಗ್ತಾ ಇದ್ದಾರೆ? ಸರ್, ಈ ದಂಧೆಗೆ
ಯುವಕರು ಯಾವ ಥರ ಬಲಿಯಾಗ್ತಾರೆ ಅಂದರೆ ಐಷಾರಾಮಿ ಜೀವನವನ್ನು ತೋರಿಸ್ತಾರೆ. ಇವ್ರು ನೇಪಾಳ ಕರ್ಕೊಂಡು ಹೋಗ್ತಾರೆ. ನೇಪಾಳ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಒಳ್ಳೆ ಒಳ್ಳೆ ಹುಡುಗಿಯವ್ರನ್ನ ಇವ್ರು ಫೋಟೋ ಕಳಿಸ್ತಾರೆ. ಇವ್ ಬನ್ನಿ ನೀವು ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿ ಅವ್ರಿಗೆ ಚೆನ್ನಾಗಿ ಕುಡಿಸಿ ಹುಡುಗಿಯವ್ರಿಗೆ ಶೋಕಿ ಮಾಡಿಸಿ ಸಾಲ ಕೊಟ್ಟು ಮತ್ತೆ ರಿಟರ್ನ್ ಇಲ್ಲಿ ಬಂದು ಅವ್ರ ಆಸ್ತಿ ಬರ್ಸ್ಕೊಳೋ ಅಂಥದ್ದು, ಮನೆ ಬರ್ಸ್ಕೊಳೋ ಅಂಥ ಕೆಲಸಗಳು ಇವರೆಲ್ಲ ಮಾಡ್ತಾರೆ. ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರ ಹಿನ್ನೆಲೆ ಏನು, ಇವತ್ತು ಭರತ್ ಏನು ಮಾಡಿದ್ದಾನೆ, ಸಮೀರ್ ಏನು ಮಾಡಿದ್ದಾನೆ, ಇವೆಲ್ಲ ದಾಖಲಾತಿ ಸಮೇತ ನಾನು ನಿಮ್ಮಲ್ಲಿ ಬರುತ್ತೀನಿ ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ. ಸರ್, ಇದನ್ನ ಮಟ್ಟ ಹಾಕಬೇಕು ಅಂತ ನಿಮಗೆ ಯಾಕೆ ಬಂತು? ಬಡವರು ಮಕ್ಕಳು ಏನಾದರೂ? ಸರ್, ಇದಕ್ಕೆ ಮಟ್ಟ ಹಾಕ್ಬೇಕಂತ ಯಾಕೆ ಬಂತು ಅಂತ ಅಂದರೆ ನನ್ನಲ್ಲಿ ಒಂದು ಇಬ್ಬರು ಮೂವರು ಇದ್ರ ಬಗ್ಗೆ ಬಂದಾಗೆ ನಾನು ಇದನ್ನು ಚರ್ಚೆ ಮಾಡಿ ಇದೆಲ್ಲ ದಾಖಲಾತಿಗಳನ್ನ ತೆಗೆದು ಕಲೆಕ್ಟ್ ಮಾಡಿದಾಗೆ ಇವ್ರ ಹಿನ್ನೆಲೆ ಏನು, ಇವ್ರು ಏನು ದಂಧೆ, ಇದೆಲ್ಲ ದಾಖಲಾತಿ ನಾನು ನೋಡಿ ಎಲ್ಲ ಇದು ಕಾನೂನು ಕ್ರಮವಾಗಿ ಮಾಡಬೇಕು ಅಂತ ನಾನು ಇದು ಮಾಡ್ಕೊಂಡು ದಾಖಲಾತಿ ಮುಖಾಂತರ ಇವತ್ತು SP ಅವ್ರಿಗೆ ದೂರು ಕೊಟ್ಟಿದ್ದೀನಿ. ನೇಮರಾಜ್ ನಾಯ್ಕ ಅವರು ಇವತ್ತು ಅಗ್ರಿಬೊಮ್ಮನಹಳ್ಳಿಯ ಶಾಸಕರಾಗಿರ್ಬೋದು, ಕುಳ್ಳಿಗೆಯ ಶಾಸಕರಾಗಿರ್ಬೋದು, ಎಲ್ಲರಿಗೂ ದೂರು ಕೊಟ್ಟಿದ್ದೀವಿ. ಅವರೆಲ್ಲ ಸೆಕ್ಷನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಸೆಕ್ಷನಲ್ಲೂ ಮಾತಾಡ್ತೀವಿ. ಮುಂದಿನ ದಿನದಲ್ಲಿ ED ಆಫೀಸಿಗೂ ನಾವು ಇಲ್ಲಿಂದ ಅರ್ಜಿ ಕೊಟ್ಟು ನಾವು ಇದೇನಿದೆ ಕಾನೂನು ಕ್ರಮ ತಗೊಬೇಕು, ಇವ್ರ ಮೇಲೆ ನಾವೆಲ್ಲ ಹೋರಾಟ ಮಾಡಲೇಬೇಕು ಅಂತಂದು ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೇವೆ. ಎಸ್ ವೀಕ್ಷಕರೇ, ಇದುವರೆಗೂ ಸೋನು ಲಂಬಾಣಿ ಅವರು ಹೇಳಿದರು ಕ್ಯಾಶ್ಯೂ ಅನ್ನೋದು ಭಾಳಷ್ಟು ಕೆಟ್ಟ ದಂಧೆ ಆಗಿ ಬೆಳೀತಾ ಇದೆ. ಇದನ್ನು ಮಟ್ಟ ಹಾಕಲೇಬೇಕು ಅಂತಂದೇಳಿ ಪಣ ತೊಟ್ಟಿದ್ದಾರೆ. ಇದನ್ನು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಹಲವು ಬಾರಿ ಸುದ್ದಿಯನ್ನು ಪ್ರಸಾರ ಮಾಡಿ ಇದು ನಮ್ಮ ಸುದ್ದಿವಾಹಿನಿಯು ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಸೋನು ಲಂಬಾಣಿ ಅವರಿಗೆ ಒಂದು ಸಾಥ್ ನೀಡ್ತೀವಿ ಅಂತ ಹೇಳ್ತಾ ನಾನು ಬಸವರಾಜ್ ಕುಂಬಾರ್, ಎಡನ್ಸ್ ನ್ಯೂಸ್, ವಿಜಯನಗರ.